ಹಲೋ ಡಿಯರ್ KS ಆಸ್ಪಿರೆಂಟ್ಸ್, ಇವಾಗ ತಾನೇ ನೀವು ಡಿಸೆಂಬರ್ 29ಗೆ 2024 KS ಫಿಲಿಮ್ಸ್ ಮುಗಿಸ್ಕೊಂಡು ಬಂದಿದ್ದೀರಾ. ಹೋಪ್ ಎವ್ರಿ ಒನ್ ಡಿಡ್ ವೆಲ್. ಸೊ ಏನಪ್ಪ ಅಂದರೆ ಇವಾಗ ಲಾಟ್ ಆಫ್ ಡಿಸ್ಕಷನ್ ನಡೀತಿದೆ. ಸೊ ಹೇಗಿದೆ ಪೇಪರು, ಫಿಲಿಮ್ಸ್ ಪೇಪರು ಲಾಸ್ಟ್ ಟೈಮ್ಗಿಂತ ಟಫ್ ಇತ್ತಾ ಅಥವಾ ಮಾಡ್ರೇಟ್ ಇತ್ತಾ, ಈಸಿ ಇತ್ತಾ, ಹೇಗೆ ಅಂತ. ಸೊ ನಮಗೇನಾಗಿದೆ ಅಂದರೆ ತುಂಬ ಜನ ಸ್ಟೂಡೆಂಟ್ಸ್ ನಮಗೆ ದೇ ಥ್ಯಾಂಕ್ಡ್ ಅಸ್. ಏನಂದರೆ ಸರ್ ನಿಮ್ಮ ಅಕಾಡೆನ್ಸ್ AS ಕರೆಂಟ್ ಅಫೇರ್ಸ್ ನೋಟ್ಸಿಂದ ಮತ್ತು ಕ್ಲಾಸಸ್ಸಿಂದ ತುಂಬ ಕ್ವಶನ್ಸ್ ಕರೆಂಟ್ ಅಫೇರ್ಸಲ್ಲಿ ರಿಫ್ಲೆಕ್ಟ್ ಆಗಿದೆ. ಸೊ ದಟ್ಸ್ ವೈ ವಿ ಆರ್ ಮೇಕಿಂಗ್ ದಿಸ್ ವಿಡಿಯೋ. ಅಂದರೆ ನಾವು ಐ ಆಮ್ ನಾಟ್ ಕವರಿಂಗ್ ಆಲ್ ದ ಕರೆಂಟ್ ಅಫೇರ್ಸ್, ಎಲ್ಲ ಕರೆಂಟ್ ಅಫೇರ್ಸ್ ಕ್ವಶನ್ಸು ಫಿಲಿಮ್ಸಲ್ಲಿ ಕೇಳಿರೋದು ನಾನು ಕವರ್ ಮಾಡ್ತಿಲ್ಲ. ಬಟ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ ವಿಚ್ ಹ್ಯಾವ್ ಬಿನ್ ರಿಫ್ಲೆಕ್ಟೆಡ್ ಫ್ರಮ್ ಅವರ್ ಕ್ರೆಡೆನ್ಸ್ ಅಫೇರ್ಸ್, so cadence IAS current affairs notes, okay, and also class. ಸೊ ಇದನ್ನು ನಾವು ಏನು ಮಾಡ್ತಿದ್ವಿ, ಕವರ್ ಮಾಡ್ತಿದ್ದೀನಿ ನಾನು ಇವಾಗ. ಸೊ ನಾವು ಕ್ರೆಡೆನ್ಸ್ IAS ಇಂದ 2 ಇನಿಷಿಯೇಟಿವ್ನ ತಂದಿದ್ವಿ. ಒಂದು ನೋಟ್ಸ್ ತಂದಿದ್ವಿ, ಎಲ್ಲ ಸಬ್ಜೆಕ್ಟ್ಸ್ಗೂ 1.5 ಇಯರ್ದು ಕಂಪೈಲೇಷನ್ ತಂದಿದ್ವಿ. ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್, ಮಿಸಲೇನಿಯಸ್ ಅಂತ ಹೇಳಿ, ಆಮೇಲೆ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್, ಇಂಟರ್ನ್ಯಾಷನಲ್ ಇವೆಂಟ್ಸ್. ಹಾಗೆಯೇ ನಾವೇನು ಮಾಡಿದ್ವಿ ಇನ್ನೊಂದಂದರೆ ಕ್ಲಾಸಸ್ ಕೂಡ ಮಾಡಿದ್ವಿ. ಸೊ ಇದಲ್ಲದೆ ಮತ್ತೆ ಟೆಸ್ಟ್ ಸೀರೀಸ್ ಕೂಡ ಇತ್ತು. ಸೊ ನಮ್ಮದು ಟೆಸ್ಟ್ ಸೀರೀಸಿಂದ ಕೂಡ ರಿಫ್ಲೆಕ್ಟ್ ಆಗಿದೆ. ಸೊ ನಿಮಗೆ ಎಕನಾಮಿಕ್ ಸರ್ವೆ ಇರ್ಬೋದು, ಆಮೇಲೆ ಬಜೆಟ್ ಇರ್ಬೋದು, ಅದರಿಂದ ಕೂಡ ರಿಫ್ಲೆಕ್ಟ್ ಆಗಿದೆ. ಬಟ್ ನೋ ಐ ಆಮ್ ಕವರಿಂಗ್ ಓನ್ಲಿ ಕರೆಂಟ್ ಅಫೇರ್ಸ್ ಪಾರ್ಟ್ಸ್. ಸೊ ಮೆಜಾರಿಟಿ ಆಫ್ ದಿ ಕ್ವಶನ್ಸ್ ಏನಾಗಿದೆ ಅಂದರೆ ವಿ ಹ್ಯಾವ್ ಕವರ್ಡ್, ಅದು ಹಾಗೇ ಬಂದಿದೆ. ಆ್ಯಂಡ್ ದ ವೇ ಆಫ್ ಆಸ್ಕಿಂಗ್ ದ ಕ್ವಶನ್ಸ್ ಕೂಡ ಹಾಗೇ ಇದೆ. ಸೊ ದಟ್ಸ್ ವೈ ನಾವು ಇದರಲ್ಲಿ ಸೊ ವಿಲ್ ಸಿ ವಿಚ್ ಆರ್ ದ ಕ್ವಶನ್ಸ್ ವಿಚ್ have been directly reflected from Credence IAS current affairs notes and classes. Okay, so first question ಬಂದ್ಬಿಟ್ಟು ನಿಮಗೆ ಇದು. ಸೊ ನಾನು ಇದನ್ನು ಡಿಸ್ಕಸ್ ಮಾಡ್ತಿದ್ದೀನಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಫುಜಿವಾರ ಎಫೆಕ್ಟ್. ನಾನಿಲ್ಲಿ ಏನು ಕೇಳಿದ್ದಾರೆ ಅವರು, 2 ಹರಿಕೇನ್ಸ್ ಮರ್ಜ್ ಆದಾಗ ಏನಾಗುತ್ತೆ ದಟ್ ಫಿನಾಮಿನಾ ಅಂತ ಕೇಳಿದ್ದಾರೆ. ಸೊ ನೀವು ಇದನ್ನು ಇಷ್ಟೊಂದು ಓದೋ ಅವಶ್ಯಕತೆ ಇಲ್ಲ. ನಮ್ಮ ನೋಟ್ಸ್ ನೋಡಿದ್ರೆ ವಿ ಹ್ಯಾವ್ ಡೈರೆಕ್ಟ್ಲಿ ಕವರ್ಡ್. ಸಿ ಫುಜಿವಾರ ಎಫೆಕ್ಟ್ ಅಂದರೆ ನಾವೇನು ಕವರ್ ಮಾಡಿದ್ವಿ, 2 ಹರಿಕೇನ್ಸ್ ಅಂತ ಕವರ್ ಮಾಡಿದ್ವಿ. ನಿಮಗೆ ಇದನ್ನು ಓದಿದ್ರೆ 2-3 ಸ್ಟೇಟ್ಮೆಂಟ್ ಬಂದ್ರೂ ಯು ಕ್ಯಾನ್ ಈಸಿಲಿ ಆನ್ಸರ್. ಸೊ ಈ ಫುಜಿವಾರ ಎಫೆಕ್ಟು ನಮ್ಮದು ಜಿಯೋಗ್ರಫಿ ಕರೆಂಟ್ ಅಫೇರ್ಸಲ್ಲಿ ಇದೆ, ಜಿಯೋಗ್ರಫಿ 365. ಓಕೆ, ಸೊ ಇದರಲ್ಲಿದೆ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಸೊ ಇದು ಕರ್ನಾಟಕ ಯಾವ ವಾಟರ್ ಬಾಡೀಸ್ನ ನಮ್ಮ ರಾಮ್ಸರ್ ಸೈಟ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಿದೆ. ಸೊ ಇದಕ್ಕೆ ನಾವು ಮಾಗಡಿ, ಅಂಕನ ಸಮುದ್ರ ಮತ್ತು ಅಘನಾಶಿನಿ ಅಂತ ಕವರ್ ಮಾಡಿದ್ವಿ. ABE ಅಂತ, ABE. ಸೊ ಆನ್ಸರ್ ಈಸ್ 3. ಓಕೆ, 3 ಇಸ್ ದ ಆನ್ಸರ್. ಸಿ ಇದನ್ನು ಕೂಡ ನಾವು ಎನ್ವಿರಾನ್ಮೆಂಟ್ ಕರೆಂಟ್ ಅಫೇರ್ಸ್ ನೋಟ್ಸಲ್ಲಿ ಕರ್ನಾಟಕ 365 ಕವರ್ ಮಾಡಿದ್ದೀವಿ. ಸೊ ಯು ಕ್ಯಾನ್ ಸಿ ಫ್ರಮ್ ಹಿಯರ್. ಸಿ ಫಸ್ಟು ರಂಗನತಿಟ್ಟು ಇದೆ, ಅದು ಆಲ್ರೆಡಿ ಇನ್ಕ್ಲೂಡ್ ಆಗಿತ್ತು. ಬಟ್ ರೀಸೆಂಟಾಗಿ ಕೇಳಿರೋದು ಇವರು ಆಪ್ಷನಲ್ಲಿರೋದು ಅಘನಾಶಿನಿ, ಮಾಗಡಿ ಆ್ಯಂಡ್ ಅಂಕನ ಸಮುದ್ರ. ಸೊ ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಇದೆ ನಿಮಗೆ ಮ್ಯಾಗ್ಝಿನಲ್ಲಿ. ಬಟ್ ಐ ಆಮ್ ಓನ್ಲಿ ಕವರಿಂಗ್ ಹೌ ಇಟ್ ಈಸ್ ರಿಫ್ಲೆಕ್ಟೆಡ್ ಅಂತ. ಓಕೆ, ನೋಡಿ ಇದು ಡೈರೆಕ್ಟಾಗಿ ಬಂದಿದೆ. ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್ ಕ್ವಶನ್ ಯೂಸಿಂಗ್ ದಟ್ ಅವರ್ ನೋಟ್ಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸಿ ಇಸ್ರೇಲ್ ಜೊತೆ ಬಾರ್ಡರ್ಸ್ ಯಾವ್ಯಾವ ಶೇರ್ ಮಾಡುತ್ತಂತಿದೆ. ಸೊ ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆ್ಯಂಡ್ ಇವೆಂಟ್ಸ್ ಮಾಡುವಾಗ ಇಸ್ರೇಲ್ ಜೊತೆ ಯಾವ್ದು ಬಾರ್ಡರ್ ಶೇರ್ ಮಾಡುತ್ತೆ ಅಂತ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಸೊ ಇದರಲ್ಲಿ ಇರಾನ್ ಬರಲ್ಲ, ಈಜಿಪ್ಟ್ ಬರುತ್ತೆ, ಸೌದಿ ಅರೇಬಿಯಾ ಬರಲ್ಲ, ಜೋರ್ಡನ್ ಬರುತ್ತೆ, ಸಿರಿಯಾ ಬರುತ್ತೆ, ಲೆಬನಾನ್ ಬರುತ್ತೆ. ಸೊ ಆನ್ಸರ್ ಇಸ್ 4, ಓನ್ಲಿ 4 ಆಫ್ ದೆಮ್. ಇದನ್ನು ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆ್ಯಂಡ್ ಇವೆಂಟ್ಸ್ ಸೆಕ್ಷನಲ್ಲಿ ನಾವು ಕವರ್ ಮಾಡಿದ್ದೀವಿ. ನೋಡಿ, ಸಿರಿಯಾ ಬರುತ್ತೆ, ಲೆಬನಾನ್ ಬರುತ್ತೆ, ಜೋರ್ಡನ್ ಬರುತ್ತೆ, ಇಲ್ಲಿ ಈಜಿಪ್ಟ್ ಬರುತ್ತೆ. ಸೊ ಈಜಿಪ್ಟ್ ಇಲ್ಲಿ ತನಕ ಬರುತ್ತಲ್ವ, ಸೊ ಈಜಿಪ್ಟ್ ಇನ್ಕ್ಲೂಡ್ ಆಗುತ್ತೆ. ಸೊ ಆನ್ಸರ್ ಈಸ್ 4 ಪೇರ್. ಸೊ ನೆಕ್ಸ್ಟ್ ನೋಡಿ, ಇದು ಯಾವುದು, ಬ್ರಿಕ್ಸ್. ಸೊ ಬ್ರಿಕ್ಸ್ ಇದೆಯಲ್ಲ, ಸೊ ಬ್ರಿಕ್ಸ್ ಸಮ್ಮಿಟ್ಟು ನಾವು ಇಂಟರ್ನ್ಯಾಷನಲ್ IRL ಕವರ್ ಮಾಡಿದ್ದೀವಿ. ಆ್ಯಕ್ಚುಲಿ ಯಾವ ಮ್ಯಾಗ್ಝಿನಲ್ಲಿ, ಅಕ್ಟೋಬರ್ ಮಂತ್ ಮ್ಯಾಗ್ಝಿನಲ್ಲಿ ವಿ ಹ್ಯಾವ್ ಕವರ್ಡ್ ಇಟ್, ಬ್ರಿಕ್ಸ್. ಸೊ ಇದು ಕಸನ್ ರಷ್ಯಾದಲ್ಲಿ ಆಯಿತು, ಕರೆಕ್ಟು. ಸೊ ಈ ಎಲ್ಲ ಸ್ಟೇಟ್ಮೆಂಟ್ಸು ತಪ್ಪಿದೆ. ಇದನ್ನು ನಾವು ಡೀಟೇಲ್ಡಾಗಿ ಕವರ್ ಮಾಡಿದ್ದೀವಿ. ರೀಸೆಂಟಾಗಿ ಬ್ರಿಕ್ಸ್ ಮೆಂಬರ್ಸ್ ಯಾರಾದರೂ ಇಂಡಿಯಾ ಯಾವಾಗ ಚೇರ್ ಮಾಡ್ತು ಅಥವಾ ಚೇರ್ಮನ್ಶಿಪ್ಪನ್ನು ವಹಿಸ್ಕೊಂತು ಈ ಸಮ್ಮಿಟ್ ಅನ್ನೋದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಅದು ನೋಡಿ, ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಥವಾ ವಾಟ್ ವಿ ಕಾಲ್ ಆಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇವೆಂಟ್ಸಲ್ಲಿ ವಿ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಓಕೆ, ಸೊ ನಿಮಗೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಸು ರಿಲೇಟೆಡ್ ಟು ಬ್ರಿಕ್ಸ್ ಬ್ಯಾಂಕ್, ದಟ್ ಈಸ್ ಅ ಬ್ರಿಕ್ಸ್ ಬ್ಯಾಂಕ್ ಅಂತಲೇ ಕರೀತಾರೆ ಅದನ್ನು. ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲ. ಸೊ ಇದನ್ನು ನೀವು ಈಸಿಲಿ ಯು ಕ್ಯಾನ್ ಮೇಕ್ ಇಟ್ ರಾಂಗ್. ಸೊ ಆನ್ಸರ್ ಇಸ್ ಓನ್ಲಿ 1 ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ನಾವು ಇದನ್ನ ಎಲ್ಲಿ ಕವರ್ ಮಾಡಿದ್ದೀವಿ, ಅಕ್ಟೋಬರ್ 2024 ಮಂತ್ಲಿ ಮ್ಯಾಗ್ಝಿನಲ್ಲಿ ಕವರ್ ಮಾಡಿದ್ದೀವಿ. ಓಕೆ, ದೆನ್ ಬಂದುಬಿಟ್ಟು ನೋಡಿ, ನಿಮಗೆ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಕೂಡ ನಾವು ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕವರ್ ಮಾಡಿದ್ದೀವಿ. ಓಕೆ, ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ ದಿಸ್ ಒನ್ ಈಸ್ ರೈಟ್ ಆ್ಯಂಡ್ ದಿಸ್ ಒನ್ ಈಸ್ ರೈಟ್ ಆ್ಯಂಡ್ ದಿಸ್ ಒನ್ ಈಸ್ ಆಲ್ಸೋ ರೈಟ್. ಓಕೆ, ಸೊ ನಾವು ಇದನ್ನು ಕೂಡ ಕವರ್ ಮಾಡಿದ್ದೀವಿ. ಸಿ ಆ್ಯಕ್ಚುಲಿ ದಿಸ್ ಒನ್ ಈಸ್ ಸೆಂಟ್ರಲ್ ಸ್ಪಾನ್ಸರ್ಡ್ ಅಂತ ಕವರ್ ಮಾಡಿದ್ದೀವಿ. ಸೊ ಗೌರ್ಮೆಂಟ್ ವೆಬ್ಸೈಟಲ್ಲಿ ಹಾಗೇ ಇದೆ. ಯು ಕ್ಯಾನ್ ಸೇ B and C ಆರ್ ಕರೆಕ್ಟ್, ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಬೈ ಯೂಸಿಂಗ್ ಅವರ್ ನೋಟ್ಸ್. ಸಿ ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತಿದೆ. ಸೊ ಇದು ಬಾರ್ಡರ್ ಡೆವಲಪ್ಮೆಂಟ್ ವಿಲೇಜ್ ಅಂತಿದೆ. ಮತ್ತು ಬ್ಲಾಕ್ ಲೆವೆಲಲ್ಲಿ ಇದು ನಿಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ಅದು ಕೂಡ ಇದನ್ನು ಏನು ಮಾಡುತ್ತೆ,
ಜವಾಬ್ದಾರಿ ವಹಿಸ್ಕೊಂಡು ಗ್ರಾಮ ಪಂಚಾಯತ್ ಜೊತೆ ಡಿಸ್ಕಸ್ ಮಾಡುತ್ತೆ. ಸೊ ಇದು ಬಾರ್ಡರ್ ವಿಲೇಜಸ್, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಲಡಾಖ್, ಸಿಕ್ಕಿಂ ಆ್ಯಂಡ್ ಅರುಣಾಚಲ್ ಪ್ರದೇಶ್. ಇದು ಕೂಡ ನಮ್ಮದು ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕವರ್ ಆಗಿದೆ. ದೆನ್ ಬಂದುಬಿಟ್ಟು ನೋಡಿ ಇನ್ಕರೆಕ್ಟ್ ಅಂತ ಇದೆ ನೆಕ್ಸ್ಟ್ ಕ್ವಶನ್. ಇದರಲ್ಲಿ ಡಿಯಾಕಿನ್ಸ್ ನ್ಯೂ ಯೂನಿವರ್ಸಿಟಿ ಕ್ಯಾಂಪಸ್ ಲೊಕೇಟೆಡ್ ಅಟ್ ಗಿಫ್ಟ್ ಸಿಟಿ ಅಂತಿದೆಯಲ್ಲ, ಇದನ್ನು ನಾವು ಕ್ಲಾಸಲ್ಲಿ ಹೇಳಿದ್ದೀವಿ. ದೆನ್ IIT ಮದ್ರಾಸ್ ಎಸ್ಟಾಬ್ಲಿಷ್ಡ್ ಇಟ್ಸ್ ಫಸ್ಟ್ ಇಂಟರ್ನ್ಯಾಷನಲ್ ಕ್ಯಾಂಪಸ್ ಅಂತಿದೆಯಲ್ಲ, ಅದನ್ನು ಕೂಡ ನೋಡಿ ನಾವು ಕವರ್ ಮಾಡಿದ್ದೀವಿ ಜುಲೈ 2023 ಮ್ಯಾಗ್ಝಿನಲ್ಲಿ. ಸೊ ನೋಡಿ ಇಲ್ಲಿ ಏನಿದೆ, IIT ಮದ್ರಾಸ್ ಫಸ್ಟ್ ನಮ್ಮ ಇಂಡಿಯಾದು ಫಸ್ಟ್ IIT ಕ್ಯಾಂಪಸ್ ಹೊರಗಡೆ ಎಲ್ಲಿ ಸ್ಟಾರ್ಟ್ ಮಾಡಿದ್ದು, ಜಂಜಿಬಾರ್ ಅಂದರೆ ತಂಜಾನಿಯಾದು. ಓಕೆ, ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಕೂಡ ನಮ್ಮ ಮ್ಯಾಗ್ಝಿನಲ್ಲಿ ಕವರ್ ಆಗಿದೆ. ಇಟ್ಸ್ ಅ ಡೈರೆಕ್ಟ್ ಕ್ವಶನ್. ದೆನ್ ನೋಡಿ ಬ್ಲೆಚ್ಲಿ ಡಿಕ್ಲರೇಷನ್ ರಿಲೇಟೆಡ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮ್ಮಿಟ್. ಇದು ಕೂಡ ನಮ್ಮ ಮ್ಯಾಗ್ಝಿನಲ್ಲಿ ಇಂಟರ್ನ್ಯಾಷನಲ್ ಇವೆಂಟ್ಸಲ್ಲಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನಲ್ಲಿ ಇದನ್ನು ನಾವು ಕವರ್ ಮಾಡಿದ್ದೀವಿ. ಏನಕ್ಕಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮ್ಮಿಟ್ ಅಂತ ಆಲ್ರೆಡಿ ಡೈರೆಕ್ಟ್ ಇದೆ. ಇದರಲ್ಲಿ ಏನೂ ಟ್ರಿಕ್ಕಿ ಕ್ವಶನ್ ಇಲ್ಲ. ಸೊ ಡೈರೆಕ್ಟ್ಲಿ ಇಫ್ ಯು ನಮ್ಮ ಮೆಟೀರಿಯಲ್ಸ್ನ ಓದಿದ್ರೆ ನೀವು, ಸೊ ಡೈರೆಕ್ಟ್ಲಿ ಇದು ಯು ಕ್ಯಾನ್ ಆನ್ಸರ್ ವಿತಿನ್ 5 seconds. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ, ಈ ಬೋತ್ ಸ್ಟೇಟ್ಮೆಂಟ್ಸ್ ಕ್ವಾಂಟಮ್ ಮಿಷನ್ ಅಥವಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗ್ಗೆ ಕರೆಕ್ಟ್. ಯಾಕೆ ಅಂದರೆ 4 ಥಿಮ್ಯಾಟಿಕ್ ಹಬ್ಸು ಹೌದು, ದೆನ್ ಕ್ವಾಂಟಮ್ ಎಂಟ್ಯಾಂಜಲ್ಮೆಂಟು, ಕ್ವಾಂಟಮ್ ಸೂಪರ್ ಪೊಸಿಷನ್ ಹೌದು. ಇದು ನಾವು ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಕವರ್ ಮಾಡಿದ್ದೀವಿ. ಇಲ್ಲಿದೆ ನೋಡಿ 4 ಥಿಮ್ಯಾಟಿಕ್ ಹಬ್ಸ್ ಅಂತಲೂ ಇದೆ. ಓಕೆ, ಇಲ್ಲಿ ನೋಡಿ ಕ್ವಾಂಟಮ್ ಸುಪ್ರಮೆಸಿ, ಕ್ವಾಂಟಮ್ ಸೂಪರ್ ಪೊಸಿಷನ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ 4 ಥಿಮ್ಯಾಟಿಕ್ ಹಬ್ಸ್ ಅಂತಿದೆ. ಓಕೆ, ವೆಯ್ಟ್ ಎ ಸೆಕೆಂಡ್. ಇಲ್ಲಿದೆ ನೋಡಿ 4 ಟೆಕ್ನಾಲಜಿ ಹಬ್ಸ್ ಇದೆಯಲ್ಲ, ಸೊ ಇದು ಕೂಡ ಕವರ್ ಆಗಿದೆ. ಸೊ ಇಟ್ಸ್ ಅ ಡೈರೆಕ್ಟ್ ಕ್ವಶನ್, ಯು ಕ್ಯಾನ್ ಆನ್ಸರ್ ಇಟ್ ವೆರಿ ಈಸಿಲಿ. ದೆನ್ ಇದು ಬಂದ್ಬಿಟ್ಟು ಭಾರತ್ ರತ್ನ ಅವಾರ್ಡ್ ಬಗ್ಗೆ ವಿ ಹ್ಯಾವ್ ಕವರ್ಡ್ ಕಾಂಪ್ರಹೆನ್ಸಿವ್ಲಿ, ಯಾರು ರೆಕಮೆಂಡ್ ಮಾಡ್ತಾರೆ, ಎಷ್ಟು ಜನಕ್ಕೆ ಕೊಡ್ತಾರೆ ಅಂತ. ಸೊ ಇದರಲ್ಲೆಲ್ಲ ಇದೆ. ಸೊ ನಾವು 2024 ಜಾನ್ವರಿಲಿ 3 ಜನಕ್ಕೆ ಕೊಟ್ಟರಲ್ವ ಭಾರತ್ ರತ್ನ, ಚೌಧರಿ ಚರಣ್ ಸಿಂಗ್, PV ನರಸಿಂಹರಾವ್ ಆ್ಯಂಡ್ ಸ್ವಾಮಿನಾಥನ್. ಆ ಟೈಮಲ್ಲಿ ವಿ ಹ್ಯಾವ್ ಕವರ್ಡ್ ಭಾರತ್ ರತ್ನ ಅಂದರೆ ಹೆಂಗೆ ಕೊಡ್ತಾರೆ ಅಂತ. ಇಲ್ಲಿ ನೋಡಿ, ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ರೆಕಮೆಂಡ್ ದಿಸ್, ಅದು ಇದೆ. ನೆಕ್ಸ್ಟ್ ಇವ್ರಿಗೆ ಕೊಟ್ಟಿದ್ದಾರೆ, ಯಾರಿಗೆ, ನೆಲ್ಸನ್ ಮಂಡೇಲಾ ಅವ್ರಿಗೆ ಕೊಟ್ಟಿದ್ದಾರೆ, ಅದು ಇದೆ. ಇಲ್ಲಿದೆ ನೋಡಿ, ನೆಲ್ಸನ್ ಮಂಡೇಲಾ ಕೊಟ್ಟಿದ್ದಾರೆ, ಮತ್ತು ಮದರ್ ತೆರೆಸಾ ಕೊಟ್ಟಿದ್ದಾರೆ. ದೆನ್ 3 ಜನಕ್ಕೆ ಮಾತ್ರ ಇದನ್ನು ಕೊಡ್ಬೋದು, ಮ್ಯಾಕ್ಸಿಮಮ್ 3 per year. ಸೊ ಇದನ್ನು ಕೂಡ ಕವರ್ ಮಾಡಿದ್ವಿ. ಹೆನ್ಸ್ ಯು ಕ್ಯಾನ್ ಸೇ ದಿಸ್. ನೆಲ್ಸನ್ ಮಂಡೇಲಾ ಇದು ಕರೆಕ್ಟು. ಇದು D1 ತಪ್ಪು. ಓನ್ಲಿ ಪರ್ಸನ್ ಪದ್ಮ ಅವಾರ್ಡ್ ಸಿಗಲೇಬೇಕಂತಿಲ್ಲ. ಡೈರೆಕ್ಟ್ಲಿ ಹಿ ಕ್ಯಾನ್ ಬಿ ಕನ್ಫರ್ಡ್ ವಿತ್ ಭಾರತ್ ರತ್ನ. ಸೊ ಇವೆಲ್ಲ ಸರಿ ಇದೆ. ಸೊ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಇದು ಕೂಡ ನಮ್ಮ ನೋಟ್ಸಿಂದ ಡೈರೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ವಿಶ್ವಾಸ್ಯ. ವಿಶ್ವಾಸ್ಯ ಅಂದರೆ ಇದು ಬ್ಲಾಕ್ ಚೈನ್ ಟೆಕ್ನಾಲಜಿ ಸ್ಟ್ಯಾಕ್. ಓಕೆ, ವಿಶ್ವಾಸ್ಯ. ಸೊ ಇದನ್ನು ಕೂಡ ನಾವು ಕವರ್ ಮಾಡಿದ್ದೀವಿ. ನೋಡಿ ಇಲ್ಲಿ ನಮ್ಮ ಮ್ಯಾಗ್ಝಿನಲ್ಲಿ, ಸೈನ್ಸ್ ಆ್ಯಂಡ್ ಟೆಕ್ ಮ್ಯಾಗ್ಝಿನಲ್ಲಿ ವಿ ಹ್ಯಾವ್ ಕವರ್ಡ್ ಇಟ್. ಏನಂದರೆ ಹೂ ಲಾಂಚ್ಡ್, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹ್ಯಾಸ್ ಲಾಂಚ್ಡ್ ದಿಸ್ ವಿಶ್ವಾಸ್ಯ ಬ್ಲಾಕ್ ಚೈನ್ ಟೆಕ್ನಾಲಜಿ. ಸೊ ವೆರಿ ಸಿಂಪಲ್ ಕ್ವಶನ್. ವಿಶ್ವಾಸ್ಯ ಅಂದರೆ ಏನು ಅಂತ ಕೇಳಿದ್ರೆ ರಿಲೇಟೆಡ್ ಟು ಬ್ಲಾಕ್ ಚೈನ್ ಟೆಕ್ನಾಲಜಿ. ನೆಕ್ಸ್ಟ್ ಬಂದ್ಬಿಟ್ಟು EFTA, ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಜೊತೆ ಇಂಡಿಯಾ ರೀಸೆಂಟಾಗಿ ಏನು ಮಾಡ್ಕೊಂತು, ಅಗ್ರಿಮೆಂಟ್ನ ಮಾಡ್ಕೊಂತು. ಸೊ ಅದು ಯಾವ ಅಗ್ರಿಮೆಂಟ್, ಅದ್ರ ಹೆಸರು ಟೇಪಾ. ಸೊ ಅಲ್ಲದೆ ಇದ್ರದ್ದು ಮೆಂಬರ್ಸ್ ಯಾರು, ನಾರ್ವೆ, ಲೆಕೆಸ್ಟೈನ್, ಐಸ್ಲ್ಯಾಂಡ್ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್. ಸೊ ಇದು ಕೂಡ ನಮ್ಮ ನೋಟ್ಸಲ್ಲಿದೆ. ಸೊ ಬೋತ್ A and B ಆರ್ ಕರೆಕ್ಟ್. ಓಕೆ, ಸೊ ಇಟ್ಸ್ ಡೈರೆಕ್ಟ್ ಕ್ವಶನ್. ನಮ್ಮ ನೋಟ್ಸಲ್ಲಿ ನೋಡಿ, ಇದು ನಿಮಗೆ ಇಂಟರ್ನ್ಯಾಷನಲ್ ರಿಲೇಷನ್ ಸೆಕ್ಷನಲ್ಲಿ ಬಂದಿದೆ. 4 EFTA ಕಂಟ್ರೀಸ್ ಯಾವ್ಯಾವುದು ಅಂದರೆ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್, ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಇಲ್ಲಿದೆ ನೋಡಿ, ನಾರ್ವೆ, ಐಸ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಲೆಕೆಸ್ಟೈನ್. ಸೊ ಇದಿದೆ. ಇಂಡಿಯಾ ಯಾವ ಸೈನ್ ಮಾಡಿದೆ ಅಂದರೆ ರೀಸೆಂಟಾಗಿ ಟೇಪಾ ಅನ್ನೋದನ್ನು ಕೂಡ ನಾವು ಕೊಟ್ಟಿದ್ದೀವಿ. ವೆರಿ ಡೈರೆಕ್ಟ್ ಕ್ವಶನ್, ಟ್ರೇಡ್ ಆ್ಯಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಸೊ ಇಟ್ಸ್ ಅ ವೆರಿ ಡೈರೆಕ್ಟ್ ಕ್ವಶನ್ ಫ್ರಮ್ ಅವರ್ ಕ್ರೆಡೆನ್ಸ್ IAS ನೋಟ್ಸ್. ನೆಕ್ಸ್ಟ್ ಬಂದುಬಿಟ್ಟು MSP ಬಗ್ಗೆನೂ ನಾವು ಕ್ಲಾಸಲ್ಲೂ ಕವರ್ ಮಾಡಿದ್ವಿ, ಎಕನಾಮಿಕ್ಸಲ್ಲೂ ಕವರ್ ಮಾಡಿದ್ವಿ. ಸೊ ಫಸ್ಟ್ ಒನ್ ಈಸ್ ತಪ್ಪು, ಯಾಕಂದರೆ ಆಲ್ ದ ಕ್ರಾಪ್ಸ್ ಅಲ್ಲ, ಅದನ್ನು ನಮ್ಮ ನೋಟ್ಸಲ್ಲಿ ಕವರ್ ಮಾಡಿದ್ವಿ ನೋಡಿ. ಸೊ ಇಲ್ಲಿ ನೋಡಿ ನಾವು ಕವರ್ ಮಾಡಿದ್ವಿ ಏನಂತ, 22 ಮ್ಯಾಂಡೇಟೆಡ್ ಕ್ರಾಪ್ಸ್ ಪ್ಲಸ್ ಶುಗರ್ ಕೇನ್, ಅದನ್ನು ಕವರ್ ಮಾಡಿದ್ವಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪು. ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ರೆಕಮೆಂಡ್ ಮಾಡುತ್ತೆ, ಅದನ್ನು ನೋಡಿ ನಾವಿಲ್ಲಿ ಕವರ್ ಮಾಡಿದ್ದೀವಿ. ಎಸ್, ವಿ ಹ್ಯಾವ್ ಕವರ್ಡ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರೈಟ್. ದೆನ್ MSP ಫಾರ್ ತೋರಿ ಆ್ಯಂಡ್ ಡಿಹಸ್ಕ್ಡ್ ಕೊಕೊನಟ್, ಇದು ಕೂಡ ಕರೆಕ್ಟ್. ಸೊ ಯಾವ್ಯಾವ್ದು ಕರೆಕ್ಟ್ ಅಂದರೆ B and C ಆರ್ ದ ಕರೆಕ್ಟ್ ಆನ್ಸರ್. ಸೊ B and C ಇಸ್ ಕರೆಕ್ಟ್. ಸೊ ನೋಡಿ ನಿಮಗೆ ಕೊಕೊನಟ್ ಡಿಹಸ್ಕ್ಡ್ ತೋರಿಯಾ ಇದೆಯಲ್ಲ, ಅದನ್ನು ಕೂಡ ನಾವು ಕವರ್ ಮಾಡಿದ್ದೀವಿ. ಓಕೆ, ಇದಿದೆ ನೋಡಿ, MSP ಆಫ್ ತೋರಿ ಆ್ಯಂಡ್ ಡಿಹಸ್ಕ್ಡ್ ಕೊಕೊನಟ್ ಆರ್ ಫಿಕ್ಸ್ಡ್ ಆನ್ ದ ಬೇಸಿಸ್ ಆಫ್ ರೇಪ್ಸೀಡ್ ಆ್ಯಂಡ್ ಮಸ್ಟರ್ಡ್ ಆ್ಯಂಡ್ ಕೋಪ್ರಾ MSP. ಓಕೆ,
So that is also direct question from our Credence IAS notes, then class also. Blue helmet is very direct question. If you have read our notes, Credence IAS current affairs notes, you would have directly written this peacekeeping forces. Okay, ನಿಮಗೆ UN peacekeeping forces ಇರ್ತಾರಲ್ಲ ವಿಶ್ವಸಂಸ್ಥೆಯಲ್ಲಿ ಅವರಿಗೆ ಬ್ಲೂ ಹೆಲ್ಮೆಟ್ ಕೊಡ್ತಾರೆ. ಸೊ ಆ ಬ್ಲೂ ಹೆಲ್ಮೆಟ್ ಯೂಸ್ ಮಾಡ್ತಾರೆ. ಇದು ನಮ್ಮದು ಮಿಸ್ಲೇನಿಯಸ್ ಸೆಕ್ಷನಲ್ಲಿ ನಾವು ಮಂತ್ಲಿ ಮ್ಯಾಗ್ಝಿನಲ್ಲಿ ಕವರ್ ಮಾಡಿದ್ದೀವಿ. ಬ್ಲೂ ಬೆರೆಟ್ಸ್ ಅಥವಾ ಬ್ಲೂ ಹೆಲ್ಮೆಟ್ ಅಂತ ಕರಿತೀವಿ. ಯಾರನ್ನ? ಇಂಟರ್ನ್ಯಾಷನಲ್ ಯುನೈಟೆಡ್ ನೇಷನ್ ಪೀಸ್ ಕೀಪರ್ಸ್ನ. ಓಕೆ, ಇದನ್ನು ನಾವು ಏನಕ್ಕೆ ಡಿಸ್ಕಷನ್ ಮಾಡಿದ್ವಿ ಅಂದರೆ ಇಂಟರ್ನ್ಯಾಷನಲ್ ಡೇ ಆಫ್ ಪೀಸ್ ಕೀಪರ್ಸ್ನ 29th May ಸೆಲೆಬ್ರೇಟ್ ಮಾಡ್ತೀವಿ. ಆ ವಿಷಯ ಕೊಡುವಾಗ ವಿ ಹ್ಯಾವ್ ಡಿಸ್ಕಸ್ಡ್ ದಿಸ್. ಏನಂದರೆ ಇದನ್ನು ಡಿಸ್ಕಸ್ ಮಾಡಿ ಜಸ್ಟ್ ಒಂದು ಲೈನಲ್ಲಿದೆ. ಸೊ ಇಟ್ ಇಸ್ ಅ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದು ನಮ್ಮದು ಡಿಜಿಟಲ್ ಕರೆನ್ಸಿ ವಿತ್ ಕಂಟ್ರಿ ಜೊತೆ ಮ್ಯಾಚ್ ಮಾಡಬೇಕು. ಸೊ ಈ ಸ್ಯಾಂಡ್ ಡಾಲರು ಬಹಮಾಸ್ ಕರೆಕ್ಟ್ ಇದೆ. ನೆಕ್ಸ್ಟು ಇದು ಮಾರ್ಷಲ್ ಐಲ್ಯಾಂಡ್ ಕರೆಕ್ಟ್ ಇದೆ. ECNY ಚೀನಾ, ಈ ನೈರಾ ನೈಜೀರಿಯಾ. ಸೊ B and D ಆರ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಓನ್ಲಿ A and C ಕರೆಕ್ಟ್ಲಿ ಮ್ಯಾಚ್ಡ್. A and C ಕರೆಕ್ಟ್ಲಿ ಮ್ಯಾಚ್ಡ್. ಇದು ನಮ್ಮ ನೋಟ್ಸಲ್ಲಿ ನಾವು ಕೊಟ್ಟಿದ್ದೀವಿ. ಎಕನಾಮಿಕ್ಸ್ ಸೆಕ್ಷನಲ್ಲಿ ಏನು ಕೊಟ್ಟಿದ್ದೀವಿ ನೋಡಿ, ಇಲ್ಲೇ ಇದೆ ನಿಮಗೆ. ಯು ಕ್ಯಾನ್ ಈಸಿಲಿ ಸಿ ದಿಸ್. ಸೊ ಇಲ್ಲಿ ನೋಡಿ, ಬಹಮಾಸ್ನ ವಿ ಹ್ಯಾವ್ ಗಿವನ್ ಸ್ಯಾಂಡ್ ಡಾಲರ್ಸ್, ನೈಜೀರಿಯಾ ವಿ ಹ್ಯಾವ್ ಗಿವನ್ ಈ ನೈರಾ, ದೆನ್ ಚೀನಾ ವಿ ಹ್ಯಾವ್ ಗಿವನ್ ECNY. ಅದು ಯಾವಾಗ ಲಾಂಚ್ ಆಯಿತು ಅಂತ ಡೇಟು ಕೊಟ್ಟಿದ್ವಿ. ಬಟ್ ಕ್ವಶನ್ ಇಸ್ ವೆರಿ ಸಿಂಪಲ್. ಸೊ ನಾವು ಇಲ್ಲಿ ಕೊಟ್ಟಿರೋ 3 ಡಿಜಿಟಲ್ ಇದರಲ್ಲಿ 3 ಕವರ್ ಆಗಿದೆ. ಸೊ ಈಸಿಲಿ ನಾವು ಇದನ್ನು ಕವರ್ ಮಾಡಿದ್ವಿ, ಇದನ್ನು ಕವರ್ ಮಾಡಿದ್ವಿ, ಇದನ್ನು ಕವರ್ ಮಾಡಿದ್ವಿ. ಇದರಲ್ಲಿ ಅಟ್ಲೀಸ್ಟ್ 2 ಗೊತ್ತಿದ್ರು ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಇಟ್ಸ್ ಅ ಡೈರೆಕ್ಟ್ ಕ್ವಶನ್ ಫ್ರಮ್ ಅವರ್ ನೋಟ್ಸ್ ಆ್ಯಂಡ್ ಕ್ಲಾಸ್ ಆಲ್ಸೋ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಚಾಗೋಸ್ ಆರ್ಕಿಪೆಲಾಗೋ ಯಾವ ಕಂಟ್ರಿ ಅದನ್ನು ಹ್ಯಾಂಡ್ ಓವರ್ ಮಾಡ್ತೀವಿ, ಯಾವ ಕಂಟ್ರಿಗೆ ಅಂತ. UK ಯಾವ ಕಂಟ್ರಿಗೆ ಹ್ಯಾಂಡ್ ಓವರ್ ಮಾಡ್ತು ಅಂದರೆ ಮಾರಿಷಿಯಸ್. ಇಟ್ಸ್ ಅ ವೆರಿ ಡೈರೆಕ್ಟ್ ಕ್ವಶನ್. ಓಕೆ, ಎಲ್ಲಿ ಬರುತ್ತದೆ? ಇಂಡಿಯನ್ ಓಷನಲ್ಲಿ ಬರುತ್ತೆ. ಯಾವ ಈ ಐಲ್ಯಾಂಡು. ಸೊ ಅದನ್ನು ನಾವು ಕವರ್ ಮಾಡಿದ್ದೀವಿ ಕ್ಲಾಸಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸೆಕ್ಷನಲ್ಲಿ. ನೋಡಿ ಇಲ್ಲಿದೆ ಮಾರಿಷಿಯಸ್ ಆ್ಯಂಡ್ UK. ಸೊ ಇದು ನೀವು ಜಸ್ಟ್ ಓದಿದ್ರೆ ಸಾಕು. ಬಿಟ್ವೀನ್ ದ ವಿಚ್ ಕಂಟ್ರಿ ಇದು ಡಿಸ್ಪ್ಯೂಟು? ಚಾಗೋಸ್ ಐಲ್ಯಾಂಡ್ ಇಸ್ ಅ ಡಿಸ್ಪ್ಯೂಟ್ ಬಿಟ್ವೀನ್ UK ಆ್ಯಂಡ್ ಮಾರಿಷಿಯಸ್. ರೀಸೆಂಟಾಗಿ UK ಹ್ಯಾಂಡೆಡ್ ಓವರ್ ಟು ದ ಮಾರಿಷಿಯಸ್. ಸೊ ನೆಕ್ಸ್ಟ್ ಯೂನಿಯನ್ ಕ್ಯಾಬಿನೆಟ್. ರೀಸೆಂಟ್ ಪಾಲಿ, ಪ್ರಾಕೃತ್, ಮರಾಠಿ ಇದನ್ನ ಆ್ಯಡ್ ಮಾಡಿದೆ. ಗುಜರಾತಿ ಇಲ್ಲ, ಮೈಥಿಲಿ ಇಲ್ಲ. ಸೊ ಓನ್ಲಿ ABC ಇಸ್ ದ ಆನ್ಸರ್. ಇದನ್ನು ಕೂಡ ನಾವು ಕವರ್ ಮಾಡಿದ್ವಿ ನೋಡಿ. ರೀಸೆಂಟಾಗಿ ಯೂನಿಯನ್ ಕ್ಯಾಬಿನೆಟ್ ಏನು ಮಾಡಿದೆ? ಅಪ್ರೂವ್ ಮಾಡಿದೆ. ಯಾವ್ಯಾವ ಲ್ಯಾಂಗ್ವೇಜ್ನ? 5 ಲ್ಯಾಂಗ್ವೇಜ್ನ ಅಪ್ರೂವ್ ಮಾಡಿದೆ. ಪಾಲಿ, ಪ್ರಾಕೃತ್, ಅಸ್ಸಾಮೀಸ್, ಬೆಂಗಾಳಿ, ಮರಾಠಿ ಇದು. ಸೊ ಇಲ್ಲಿ ನಮಗೆ ಹಳೆ ಲ್ಯಾಂಗ್ವೇಜ್ ಆಲ್ರೆಡಿ ಆ್ಯಡೆಡ್ ಲ್ಯಾಂಗ್ವೇಜಸ್ ಕೂಡ ಇದೆ. ಇದನ್ನು ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಈಸಿಲಿ ಆನ್ಸರ್ ದಟ್ ಕ್ವಶನ್. ನೆಕ್ಸ್ಟ್ ಬಂದುಬಿಟ್ಟು ನ್ಯಾಟೋ ಪ್ಲಸ್ ಕಂಟ್ರೀಸ್ ಯಾವುದು ಅಂತ ನೋಡಿ. ಇಲ್ಲಿ ನ್ಯಾಟೋ ಆಲ್ರೆಡಿ 32 ಕಂಟ್ರೀಸ್ ಇದೆ, ಪ್ಲಸ್ ಇದು 5 ಇದೆ. ಸೊ ನ್ಯಾಟೋ ಪ್ಲಸ್ ಅಂದರೆ ಈ ನ್ಯಾಟೋ ಪ್ಲಸ್ 5 ಕಂಟ್ರೀಸ್ ಎರಡೂ ಸೇರಿ ಹೇಳಬೇಕು. ನ್ಯಾಟೋ ಪ್ಲಸ್ 5 ಕಂಟ್ರೀಸಲ್ಲಿ ನಿಮ್ಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇಸ್ರೇಲು ಬರುತ್ತೆ. ನ್ಯಾಟೋ ಕಂಟ್ರಿಲಿ US, ಫ್ರಾನ್ಸು ಬರುತ್ತೆ. ಸೊ ಅದರಿಂದ ನೀವು ಯು ಶುಡ್ ರೈಟ್ ಆಲ್ ಆಫ್ ದಿ ಅಬೋ. ಓಕೆ, ಇಲ್ಲಿ ಓನ್ಲಿ ನ್ಯಾಟೋ ಪ್ಲಸ್ ಅನ್ನೋ ವರ್ಡಲ್ಲಿ ಪ್ಲಸ್ ಯಾವುದು ಅಂತ ಕೇಳಿಲ್ಲ. ಇವನು ಡೈರೆಕ್ಟಾಗಿ ಏನು ಕೇಳಿದ್ದಾನೆ? ನ್ಯಾಟೋ ಪ್ಲಸ್ ಕಂಟ್ರೀಸ್ ಯಾವುದು ಅಂತ ಕೇಳಿದ್ದಾನೆ. ಸೊ ನ್ಯಾಟೋ ಪ್ಲಸ್ ಕಂಟ್ರೀಸ್ ಅಂದರೆ ನ್ಯಾಟೋ ಕಂಟ್ರೀಸು ಬರುತ್ತೆ, ಪ್ಲಸ್ 5 ಎಕ್ಸ್ಟ್ರಾ ಕಂಟ್ರೀಸ್ ಇದೆಯಲ್ಲ ಅದು ಬರುತ್ತೆ. 5 ಎಕ್ಸ್ಟ್ರಾ ಕಂಟ್ರೀಸಲ್ಲಿ ಬರೀ 3 ಕೊಟ್ಟಿದ್ದಾನೆ ಇಲ್ಲಿ. ಸೊ ಈ 3 ಬರುತ್ತೆ, ಇನ್ನೆರಡು ನ್ಯಾಟೋ ಕಂಟ್ರೀಸ್. ಸೊ ಆಲ್ ಆಫ್ ದಿ ಎಬೋ. ಇದು ನಮ್ಮ ನೋಟ್ಸಲ್ಲಿ ಎಲ್ಲಿ ಕವರ್ ಮಾಡಿದ್ದೀವಿ ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನಲ್ಲಿ ವಿ ಹ್ಯಾವ್ ಕವರ್ಡ್ ಇಟ್. ಇಲ್ಲಿದೆ ನೋಡಿ. ಆ್ಯಂಡ್ ನ್ಯಾಟೋ ಪ್ಲಸ್ಸಲ್ಲಿ ನ್ಯಾಟೋ ಪ್ಲಸ್ 5 ಕಂಟ್ರೀಸ್ ಅಂತ ಕೊಟ್ಟಿದ್ದೀನಿ. ಅದರಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜಪಾನ್, ಇಸ್ರೇಲ್ ಆ್ಯಂಡ್ ಸೌತ್ ಕೊರಿಯಾ ಅಂತಿದೆ. ಸೊ ಇಟ್ ಇಸ್ ಅ ಡೈರೆಕ್ಟ್ ಕ್ವಶನ್ ಫ್ರಮ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇವೆಂಟ್ಸ್ ಫ್ರಮ್ ಅವರ್ ಮಂತ್ಲಿ ಮ್ಯಾಗ್ಝಿನ್. ಓಕೆ, ನೆಕ್ಸ್ಟ್ ಇದು ನೋಡಿ, ಇರಾನ್ ಜೊತೆ ಯಾವ್ದು ಬಾರ್ಡರ್ ಶೇರ್ ಮಾಡುತ್ತೆ ಅಂತ. ಇದನ್ನು ಕೂಡ ನಾವು ಚಬಹಾರ್ ಪೋರ್ಟನ್ನು ಡಿಸ್ಕಸ್ ಮಾಡುವಾಗ ವಿ ಹ್ಯಾವ್ ಡಿಸ್ಕಸ್ಡ್. ಬಟ್ ಮ್ಯಾಪ್ ನಿಮಗೆ ಫರ್ದರ್ ಇದೆ, ಇದರಲ್ಲಿ ಮ್ಯಾಪ್ ಸರಿಯಾಗಿ ಕಾಣಿಸ್ತಿಲ್ಲ. ಸೊ ಅವಾಗ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದು ಫಾಲೋ. ಇದರಲ್ಲಿ ಗಲ್ಫ್ ಆಫ್ ಅಕಬಾ ಜೊತೆ ಯಾವ್ದು ಬಾರ್ಡರ್ ಶೇರ್ ಮಾಡುತ್ತೆ ಅಂತ. ಸೌದಿ ಅರೇಬಿಯಾ, ಜೋರ್ಡನ್, ಇಸ್ರೇಲ್, ಈಜಿಪ್ಟ್ ಎಲ್ಲ ಮಾಡುತ್ತೆ. ಸೊ ಆಲ್ ದ 4 ಕಂಟ್ರೀಸ್ ಮಾಡುತ್ತೆ. ಅದಕ್ಕೆ ನಾವು ಮ್ಯಾಪಲ್ಲಿ ಕೊಟ್ಟಿದ್ವಿ. ವೆನ್ ವಿ ಆರ್ ಡಿಸ್ಕಸಿಂಗ್ ಕರೆಂಟ್ ಅಫೇರ್ಸ್ ಅಲ್ವಾ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ರೆಡ್ ಸಿ ಆದಮೇಲೆ ಇಲ್ಲಿ ಗಲ್ಫ್ ಆಫ್ ಅಕಬಾ ಬರುತ್ತೆ. ಜೋರ್ಡನ್ ಕೂಡ ಬಾರ್ಡರ್, ಇಸ್ರೇಲ್ ಕೂಡ ಬಾರ್ಡರ್, ಈಜಿಪ್ಟ್ ಕೂಡ ಬಾರ್ಡರ್ ಆ್ಯಂಡ್ ಸೌದಿ ಅರೇಬಿಯಾ ಕೂಡ ಬಾರ್ಡರ್. ಸೊ ಇದು ನಮ್ಮದು ಕರೆಂಟ್ ಅಫೇರ್ಸ್ ನೋಟ್ಸಲ್ಲಿ ಕೂಡ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸೆಕ್ಷನಲ್ಲಿ ಡೈರೆಕ್ಟ್ ಇದೆ. ನೆಕ್ಸ್ಟ್ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಇದೆಯಲ್ಲ, ಇದು ಕೂಡ ನಮ್ಮ ಕರೆಂಟ್ ಅಫೇರ್ಸ್ ನೋಟ್ಸಲ್ಲಿ ನಾವು ಕವರ್ ಮಾಡಿದ್ದೀವಿ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ A and B. ರೀಸೆಂಟ್ಲಿ ಆ್ಯಡ್ ಮಾಡಿದ್ದು ಯಾವುದು? ಗ್ವಾಲಿಯರ್ ಆ್ಯಂಡ್ ಕೋಝಿಕೋಡೆ. ಬಟ್ ವಾರಣಾಸಿ ಲಿಟ್ರೇಚರ್ ಅಲ್ಲ, ವಾರಣಾಸಿ ಕೂಡ ಮ್ಯೂಸಿಕ್ಕು, ಚೆನ್ನೈ ಕೂಡ ಮ್ಯೂಸಿಕ್ಕು. ಬಟ್ ರೀಸೆಂಟಾಗಿ ಆ್ಯಡ್ ಮಾಡಿದ್ದು ಇವು ಯಾವುದು? ಇವೆರಡು, ಕೋಝಿಕೋಡೆ ಆ್ಯಂಡ್ ಗ್ವಾಲಿಯರ್. ಬಟ್ ಇಟ್ ಈಸ್ ಆಲ್ಸೋ ಕರೆಕ್ಟ್. ಬಟ್ ಈ ಆಪ್ಷನ್ ನಿಮಗೆ ಇಲ್ಲಿ ಇಲ್ಲ. ಸೊ ದೇರ್ ಇಸ್ ನೋ C ಆಪ್ಷನ್ ಹಿಯರ್. A, B, C ಇಲ್ಲ. ಸೊ ಇದು ನೀವು ಯು ಕ್ಯಾನ್ ಆಲ್ಸೋ ಗೆಟ್ ಗ್ರೇಸ್ ಮಾರ್ಕ್ಸ್. ಬಟ್ ನಮ್ಮ ನೋಟ್ಸ್ ಓದಿದ್ರಿ ಅಂದರೆ ವಿ ಹ್ಯಾವ್ ಗಿವನ್ ದಿಸ್ ಆಲ್ ದ ಸಿಟೀಸ್. ಸೊ
ಅದನ್ನು ನೋಡೋಣ ಬನ್ನಿ ನಾವು ಎಲ್ಲಿ ಆ್ಯಡ್ ಮಾಡಿದ್ವಿ ಅಂತ. ಹಿಯರ್ ನೋಡಿ, ನಾವು ಗ್ವಾಲಿಯರ್ ಆ್ಯಡ್ ಮಾಡಿದ್ವಿ, ಕೋಝಿಕೋಡನ್ನು ಆ್ಯಡ್ ಮಾಡಿದ್ದೀವಿ. ಸೊ ಇದು ನಿಮಗೆ ಇದನ್ನು ಡೈರೆಕ್ಟ್ಲಿ ಯೂಸ್ ಮಾಡ್ಕೋಬೋದು. ಮತ್ತು ಯಾವ್ಯಾವ ಸಿಟೀಸ್ ಇದೆ ಅಂತಲೂ ಕೊಟ್ಟಿದ್ವಿ, ಅದರ್ ಸಿಟೀಸ್ ಮುಂಬೈ, ಚೆನ್ನೈ, ಹೈದರಾಬಾದ್, ವಾರಣಾಸಿ, ಜೈಪುರ್, ಶ್ರೀನಗರ್ ಅಂತಲೂ ಕೊಟ್ಟಿದ್ದೀವಿ. ಸೊ ಇಟ್ಸ್ ಆಲ್ಸೋ ವೆರಿ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಇಲ್ಲಿ ನೋಡಿ, ಸಿಟಿಜನ್ಶಿಪ್ ಆ್ಯಕ್ಟ್ ಪ್ರಾವಿಷನ್ಸ್. ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಸಿಟಿಜನ್ಶಿಪ್ ಆ್ಯಕ್ಟ್ 1955ನ ಅಫೈಲ್ಡ್ ಮಾಡ್ತು, ಎತ್ತಿ ಹಿಡಿತು ಈ ವರ್ಡಿಕ್ಟ್ ಮೂಲಕ. ಸೊ ಅದರಲ್ಲಿ ಫಸ್ಟ್ ಒನ್ ಅಫೈಲ್ಡ್ ಸೆಕ್ಷನ್ 6A ಅಂತಿದೆ, ಕರೆಕ್ಟ್ ಇದು. ಯಾಕಂದರೆ ಸೆಕ್ಷನ್ 6A ಇಸ್ ರಿಲೇಟೆಡ್ ಟು ಅಸ್ಸಾಮು ಸಿಟಿಜನ್ಶಿಪ್. ಸೊ ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ ನೇಪಾಳ ಬರೋದೇ ಇಲ್ಲ. ಸೊ 3 ಈಸ್ ರಾಂಗ್. ಓಕೆ, ಸೊ ಇಲ್ಲಿ ನಿಮಗೆ 1 and 2 ಬರುತ್ತೆ. ಸೊ 1 and 2 ಈಸ್ ಕರೆಕ್ಟ್. ಇದು ನಮ್ಮ ನೋಟ್ಸಲ್ಲಿ ಕವರ್ ಮಾಡಿದ್ದೀವಿ ನೋಡಿ. ಸುಪ್ರೀಂ ಕೋರ್ಟು 4:1 ಮೆಜಾರಿಟಿಲಿ ವರ್ಡಿಕ್ಟ್ ಕೊಟ್ಟಿದೆ, 4 ಜನ ಇದರಲ್ಲಿ. ಓಕೆ, 4:1 ದೆನ್ ಸೆಕ್ಷನ್ 6A ಕೂಡ ಅಫೈಲ್ಡ್ ಮಾಡಿದೆ. ಸೆಕ್ಷನ್ 6A ಇಸ್ ರಿಲೇಟೆಡ್ ಟು ಅಸ್ಸಾಂ ಅಕಾರ್ಡ್ ಮಾಡಿದೆ. ಇಲ್ಲಿ ವೆಸ್ಟ್ ಬೆಂಗಾಲ್ ನೇಪಾಳ ಅನ್ನೋ ವರ್ಡೇ ಬರಲ್ಲ. ಸೊ ದಟ್ ಈಸ್ ದ ಸ್ಟೇಟ್ಮೆಂಟ್ 3 ಇಸ್ ರಾಂಗ್. ದೆನ್ 1966 ಜನವರಿ 1 ಅಂತ ಕೂಡ ನಾವು ಮೆನ್ಷನ್ ಮಾಡಿದ್ವಿ ಬಿಫೋರ್ ದಟ್. ಸೊ ನಮ್ಮ ಪ್ರಕಾರ, ನಮ್ಮ ನೋಟ್ಸ್ ಪ್ರಕಾರ, ಸೊ 1 and 2 ಇಸ್ ಆಬ್ವಿಯಸ್ಲಿ ರೈಟ್, 3 ಇಸ್ ರಾಂಗ್. ಸೊ ಆನ್ಸರ್ ಈಸ್ 1 and 2. ನೆಕ್ಸ್ಟ್ ಬಂದುಬಿಟ್ಟು, ವಾಟ್ ಈಸ್ ದ ನೇಮ್ ಆಫ್ ದಿ ಸ್ಕೀಮ್ ಲಾಂಚ್ಡ್ ಟು ಫಂಡ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇನ್ ದ ನಾರ್ತ್ ಈಸ್ಟರ್ನ್ ರೀಜನ್? ಇದು ವೆರಿ ಡೈರೆಕ್ಟ್ ಕ್ವಶನ್. PM ಡಿವೈನ್. PM ಡಿವೈನ್ ಅಂದರೆ ಪ್ರೈಮ್ ಮಿನಿಸ್ಟರ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಫಾರ್ ನಾರ್ತ್ ಈಸ್ಟರ್ನ್ ರೀಜನ್. ಇದು 4th ಒನ್. ಇದನ್ನು ಕೂಡ ನಾವು ಕವರ್ ಮಾಡಿದ್ದೀವಿ ನೋಡಿ, ಡೈರೆಕ್ಟಾಗಿ ಎಲ್ಲ ಇದೆ. PM ಡಿವೈನ್ ಇದು ನಮ್ಮದು ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಬರುತ್ತೆ, ಮಂತ್ಲಿ ಮ್ಯಾಗ್ಝಿನಲ್ಲಿ. ಓಕೆ, ಸೊ ಯಾವ ಬಜೆಟಲ್ಲಿ ಲಾಂಚ್ ಮಾಡಿದ್ರು ಅದನ್ನು ಕೂಡ ಕೊಟ್ಟಿದ್ದೀವಿ. ಸೊ ಇಟ್ಸ್ ವೆರಿ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಬಂದುಬಿಟ್ಟು PM E-Drive ಕೂಡ ನಾವು ಎಕನಾಮಿಕ್ಸ್ ಸೆಕ್ಷನಲ್ಲಿ ಕವರ್ ಮಾಡಿದ್ದೀವಿ ಮಂತ್ಲಿ ಮ್ಯಾಗ್ಝಿನಲ್ಲಿ. ಓಕೆ, ಎಕನಾಮಿಕ್ಸ್ ಸೆಕ್ಷನ್ ಮಂತ್ಲಿ ಮ್ಯಾಗ್ಝಿನ್. ಸೊ ಇದರಲ್ಲಿ ಎಲ್ಲ ಬರುತ್ತೆ. ಕಾರ್ಸ್ ಒಂದು ಬರಲ್ಲ. ಓಕೆ, ಕಾರ್ಸ್ ಎಲೆಕ್ಟ್ರಿಕ್ ಕಾರ್ಸ್ ಬರಲ್ಲ. ಸೊ ಉಳಿದಿದ್ದೆಲ್ಲ ಬರುತ್ತೆ. ಇದನ್ನು ಆಲ್ ಆಫ್ ದಿ ಎಬೋ. ಓಕೆ, ಸೊ ಅದನ್ನು ನಾವು ನೋಟ್ಸಲ್ಲಿ ಕವರ್ ಮಾಡಿದ್ದೀವಿ ನೋಡಿ. ಯು ಕ್ಯಾನ್ ಸಿ ನೋಡಿ, ಇಲ್ಲಿ 2 ವೀಲರ್ಸ್, 3 ವೀಲರ್ಸ್, ಆಂಬ್ಯುಲೆನ್ಸ್, ಟ್ರಕ್ಸ್, ಬಸ್ಸಸ್ ಎಲ್ಲ ಇದೆ. ಸೊ ನಮ್ಮ ನೋಟ್ಸಲ್ಲಿ ನೋಡಿದ್ರೆ ನೀವು ಕ್ವಶನಲ್ಲಿ ಇದೆಲ್ಲ ಇದೆ. ಸೊ ಹೆನ್ಸ್ ಆಲ್ ಆಫ್ ದಿ ಅಬೋ ಈಸ್ ಕರೆಕ್ಟ್. ಆ್ಯಂಡ್ ಈ PM E-Drive ಬಗ್ಗೆನೂ ವಿ ಹ್ಯಾವ್ ಗಿವನ್ ಇನ್ಫಾರ್ಮೇಷನ್, ಯಾವ ಮಿನಿಸ್ಟ್ರಿ ಲಾಂಚ್ ಮಾಡ್ತು ಏನೋ ಅದೆಲ್ಲ. ಸೊ ಬಟ್ ಕ್ವಶನಲ್ಲಿ ಕೇಳಿರೋದೇನು ಕಾಂಪೊನೆಂಟ್ಸ್ ಕೇಳಿದ್ದಾರೆ. ಸೊ ಅದನ್ನು ಈಸಿಲಿ ಯು ಕ್ಯಾನ್ ಆನ್ಸರ್. ನೆಕ್ಸ್ಟ್ ಗಗನಯಾನ್ ಮಿಷನ್ ಬಗ್ಗೆ ಕೊಟ್ಟಿದ್ದಾರೆ, ತಪ್ಪು ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಈಸ್ ಸರಿ. ಥರ್ಡ್ ಒನ್ ಈಸ್ ತಪ್ಪು. ಥರ್ಡ್ ಒನ್ SSLV ಅಲ್ಲ, GSLV MK3. ಫಸ್ಟ್ ಒನ್ ಈಸ್ ತಪ್ಪು, ಇದು 400 ಕಿಲೋಮೀಟರ್ ಅಷ್ಟೇ. ಸೊ ಇದನ್ನು ಯೂಸ್ ಓನ್ಲಿ B is right. ಸೊ ಇಲ್ಲಿ ಇನ್ಕರೆಕ್ಟ್ ಕೇಳಿದ್ದಾರೆ. ಸೊ A and C ಆರ್ ಇನ್ಕರೆಕ್ಟ್. ಓಕೆ, ಇದು ನಮ್ಮ ನೋಟ್ಸಲ್ಲಿ ಹೇಗೆ ಕವರ್ ಮಾಡಿದ್ದೀವಿ ಅಂದರೆ, ವಿ ಹ್ಯಾವ್ ಕವರ್ಡ್ ಇಟ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ ಪಾರ್ಟ್ C. ಇಲ್ಲಿ ನೋಡಿ, ನಾವೇನು ಕೊಟ್ಟಿದ್ದೀವಿ, 3 ಮೆಂಬರ್ಸ್ ಕಳಿಸ್ತಾರೆ. ಎಷ್ಟು? 400, 3 days ಕಳಿಸ್ತಾರೆ 3 ಮೆಂಬರ್ಸ್ನ. ಎಷ್ಟು ಕಿಲೋಮೀಟ್ರ್? 400 ಕಿಲೋಮೀಟ್ರ್. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಫಸ್ಟ್ ಸ್ಟೇಟ್ಮೆಂಟಲ್ಲಿ? 35,800 ಕಿಲೋಮೀಟ್ರ್ ಕೊಟ್ಟಿದ್ದಾರೆ. ಹೆನ್ಸ್ ಆಬ್ವಿಯಸ್ಲಿ ದಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ಇಟ್ ಈಸ್ ಆಲ್ಸೋ ಡೈರೆಕ್ಟ್ ಕ್ವಶನ್ ಫ್ರಮ್ ಅವರ್ ನೋಟ್ಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಶಕ್ತಿ, ಮಿಷನ್ ಶಕ್ತಿ. ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೀವು ನಮ್ಮ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಮಂತ್ಲಿ ಮ್ಯಾಗ್ಝಿನ್ ಓದಿದರೆ ಇಟ್ಸ್ ಅ ವೆರಿ ಡೈರೆಕ್ಟ್ ಕ್ವಶನ್. ನೋಡಿ, ಇಲ್ಲಿ ಮಿನಿಸ್ಟರ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಲಾಂಚ್ ಮಾಡಿದೆ. ಸಂಬಾಳ್ ಸ್ಕೀಮ್ ಇದೆ, ಸಮರ್ಥ್ಯ ಸ್ಕೀಮ್ ಇದೆ. ಸಂಬಾಳ್ ಮತ್ತು ಸಮರ್ಥ್ಯ ಸ್ಕೀಮ್ ಒಳಗಡೆ ಯಾವ್ಯಾವ್ದು ಬರುತ್ತೆ? ಬೇಟಿ ಬಚಾವೋ, ಬೇಟಿ ಪಡಾವೋ, ವುಮೆನ್ ಹೆಲ್ಪ್ಲೈನ್, ಇವೆಲ್ಲ ನಾವು ಕವರ್ ಮಾಡಿದ್ವಿ. ವಿತಿನ್ 1 ಪ್ಯಾರಾಗ್ರಾಫಲ್ಲಿ ಯು ವುಡ್ ಹ್ಯಾವ್ ಆನ್ಸರ್ಡ್ ಆಲ್ ದ ಕ್ವಶನ್. ಓಕೆ, ಅಂದರೆ ಎಲ್ಲ ಆಪ್ಷನ್ನು ನಾವು ಕವರ್ ಮಾಡಿದ್ದೀವಿ ನಾವು. ಸೊ ಇಡೀ ನಿಮಗೆ ಈ ಕ್ವಶನಲ್ಲಿರೋ ಎಲ್ಲ ಇನ್ಫಾರ್ಮೇಷನು ನಮ್ಮ ಮೆಟೀರಿಯಲ್ ಪೊಲಿಟಿ ಆ್ಯಂಡ್ ಗವರ್ನೆನ್ಸಲ್ಲಿ ಜಸ್ಟ್ 1 ಪ್ಯಾರಾಗ್ರಾಫಲ್ಲಿ ಕವರ್ ಮಾಡಿದ್ದೀವಿ. ಸೊ ಇಟ್ ಈಸ್ ಆಲ್ಸೋ ಡೈರೆಕ್ಟ್ ಕ್ವಶನ್ ಫ್ರಮ್ ಅವರ್ ನೋಟ್ಸ್ ಆ್ಯಂಡ್ ಆಲ್ಸೋ ಕ್ಲಾಸ್. ನೆಕ್ಸ್ಟು ನೀತಿ ಆಯೋಗ್ ಇನ್ ಕೊಲಾಬ್ರೇಷನ್ ವಿತ್ ಇದು ಕರೆಕ್ಟು, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಸೆಕೆಂಡ್ ಒನ್ ಈಸ್ ತಪ್ಪು. ಓನ್ಲಿ A ಈಸ್ ಕರೆಕ್ಟ್. ಯಾಕೆ ಅಂದರೆ ವರ್ಲ್ಡಲ್ಲಿ 10 ಇಂಡಿಕೇಟರ್ಸ್ ಮಾಡ್ತಾರೆ. ಓಕೆ, ಇಂಡಿಯಾ ಎಷ್ಟು ಇಂಡಿಕೇಟರ್ಸ್ ಮಾಡುತ್ತೆ? 12 ಇಂಡಿಕೇಟರ್ಸ್ ಮಾಡುತ್ತೆ. ಅದನ್ನು ಕೂಡ ನಮ್ಮ ಎಕನಾಮಿಕ್ ಸೆಕ್ಷನಲ್ಲಿ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ವರ್ಲ್ಡ್ ನೋಡಿ, ಇಂಡಿಯಾ ಹ್ಯಾಸ್ ಆ್ಯಡೆಡ್ 2 more ಇಂಡಿಕೇಟರ್ಸ್ ಫಾರ್ ದ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಯಾವುದು? ಮ್ಯಾಟ್ರನಲ್ ಹೆಲ್ತ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ಸ್ ಆ್ಯಡ್ ಮಾಡಿದೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಇಂಡಿಯಾ 12 ಇಂಡಿಕೇಟರ್ಸು, ವರ್ಲ್ಡ್ ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ 10 ಇಂಡಿಕೇಟರ್ಸ್. ಸೊ ಸೆಕೆಂಡ್ ಒನ್ ಈಸ್ ಎ ರಾಂಗ್ ಸ್ಟೇಟ್ಮೆಂಟ್, ಫಸ್ಟ್ ಒನ್ ಈಸ್ ಎ ರೈಟ್ ಸ್ಟೇಟ್ಮೆಂಟ್. ಯಾಕಂದರೆ ಫಸ್ಟ್ ಒನ್ ನೀತಿ ಆಯೋಗ ಕೂಡ ಗ್ಲೋಬಲಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಹೇಗೆ ಲಾಂಚ್ ಮಾಡ್ತಾರೋ ಹಾಗೆಯೇ ಇಂಡಿಯಾದಲ್ಲಿ ನೀತಿ ಆಯೋಗ ಕೂಡ ಲಾಂಚ್ ಮಾಡಿದೆ ಇನ್ ಅಸೋಸಿಯೇಷನ್ ವಿತ್ OFI ಆ್ಯಂಡ್ OFI ಮೀನ್ಸ್ ಆಕ್ಸ್ಫರ್ಡ್ ಪಾವರ್ಟಿ ಅದೊಂದು. ನೆಕ್ಸ್ಟು
UNDP. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರೈಟ್. ನೆಕ್ಸ್ಟ್ ಬಂದುಬಿಟ್ಟು ಕ್ವಶನ್ನು 2021 ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ನ ಲಾಂಚ್ ಮಾಡೋದು. ಇದು ಯಾವ ರೇಡಿಯೇಷನ್ ಅಬ್ಸರ್ವ್ ಮಾಡುತ್ತೆ ಅಥವಾ ರಿಸರ್ಚನ್ನು ಕಂಡಕ್ಟ್ ಮಾಡುತ್ತೆ ಅಂದರೆ ಇನ್ಫ್ರಾರೆಡ್. ಓಕೆ, ಅದು ನಮ್ಮ ನೋಟ್ಸಲ್ಲಿದೆ ನೋಡಿ, ಇಲ್ಲಿ ಇನ್ಫ್ರಾರೆಡ್ ಅಂತಿದೆ ಅಥವಾ ಹೀಟ್ ರೇಡಿಯೇಷನ್ ಅಂತಿದೆ. ಸೊ ಇಟ್ ಇಸ್ ಅ ವೆರಿ ಡೈರೆಕ್ಟ್ ಕ್ವಶನ್. ಇದು ಯಾವ ಎರಡು ದೇಶದ ಕೊಲಾಬ್ರೇಷನು? ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆ್ಯಂಡ್ ಕೆನಡಿಯನ್ ಸ್ಪೇಸ್ ಏಜೆನ್ಸಿ. ಅದು ಕೂಡ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ, ಫಸ್ಟ್ ಒನ್ ತಪ್ಪು, ಸೆಕೆಂಡ್ ಒನ್ ರೈಟ್, ಥರ್ಡ್ ಒನ್ ತಪ್ಪು, ನೆಕ್ಸ್ಟ್ ಲಾಸ್ಟ್ ಒನ್ ಆಲ್ಸೋ ತಪ್ಪು. ಸೊ ಇಲ್ಲಿ ಏನು ಕೇಳಿದ್ದಾರೆ? ಇನ್ಕರೆಕ್ಟ್ ಕೇಳಿದ್ದಾರೆ. ಸೊ ACD ಈಸ್ ಇನ್ಕರೆಕ್ಟ್. ಯಾಕೆ ಅಂದರೆ ಕಸ್ತೂರಿ ರಂಗನ್ ಆಮೇಲೆ ಮಾಡಿದ್ದು. ಓಕೆ, ಫಸ್ಟ್ ಬಂದಿದ್ದು ಮಾಧವ್ ಗಡ್ಗಿಲ್ ಕಮಿಟಿ, ಅದಾದಮೇಲೆ ಕಸ್ತೂರಿ ರಂಗನ್ ಮಾಡಿದ್ದು. ಸೊ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ನಾವು ವೈಸ್ ಇನ್ ನ್ಯೂಸ್ ಕೊಟ್ಟಿದ್ದೀವಿ. ಕರ್ನಾಟಕ ಹ್ಯಾಸ್ ರಿಜೆಕ್ಟೆಡ್ ದಿಸ್ ಒನ್ ರಿಪೋರ್ಟ್ ಅಂತ ಕೊಟ್ಟಿದ್ದೀವಿ. ವೆರಿ ಡೈರೆಕ್ಟ್ ಕ್ವಶನ್ ನೋಡಿ. 2010 ಆಗಿದ್ದು ಕಸ್ತೂರಿ ರಂಗನ್ ಕಮಿಟಿ ಅಲ್ಲಪ್ಪ, ಮಾಧವ್ ಗದ್ಗಿಲ್ ಕಮಿಟಿ. ಸೊ ಅದರಿಂದ ಯು ಕ್ಯಾನ್ ಸೇ ದೀಸ್ 3 ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ಓಕೆ, ಸೊ ಇಟ್ಸ್ ಅ ಡೈರೆಕ್ಟ್ ಕ್ವಶನ್ ಫ್ರಮ್ ಅವರ್ ಮೆಟೀರಿಯಲ್. ದೆನ್ ಬಂದುಬಿಟ್ಟು ನೆಕ್ಸ್ಟ್ ಕ್ವಶನ್ನು ನೋಡಿ, ಇಟ್ಸ್ ಟೈಗರ್ ವಿಂಗ್ಸ್. ಇದು ಕೂಡ ನಮ್ಮ ನವೆಂಬರ್ ಕರೆಂಟ್ ಅಫೇರ್ಸ್ ಕರ್ನಾಟಕ ಮಂತ್ಲಿ ಮ್ಯಾಗ್ಝಿನಲ್ಲಿ ಕವರ್ ಆಗಿದೆ. ಸೊ ಟೈಗರ್ ವಿಂಗ್ಸಲ್ಲಿ ಇದು ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಹೇಗೆ ಅಂದರೆ ಇವಾಗ ನೀವು ನಮ್ಮ ಮೆಟೀರಿಯಲ್ಸ್ ನೋಡಿ ಇಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಮಾಡಿದ್ರು. ಇದು ಟೈಗರ್ ವಿಂಗ್ಸ್ ಅಂದರೆ ಏನು? ವರ್ಟಿಕಲ್ ಗಾರ್ಡನ್ನು. ಇದು ಮಾಡಿದ್ದು ಯಾರು? ಡಿಸೈನ್ ಮಾಡಿದ್ದು ಪ್ಯಾಟ್ರಿಕ್ ಬ್ಲ್ಯಾಂಕ್. ಎಲ್ಲ ಇದೆ. ಸೊ ದಿಸ್ ಈಸ್ ಆಲ್ಸೋ ಡೈರೆಕ್ಟ್ ಕ್ವಶನ್. ದೆನ್ ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್, ಕರ್ನಾಟಕ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಇದೆಯಲ್ಲ, ಇದು ಹೆಡೆಡ್ ಬೈ ಚೀಫ್ ಮಿನಿಸ್ಟರ್. ದಿಸ್ ಬೋರ್ಡ್ ಈಸ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್. ದೆನ್ ಸ್ಟ್ಯಾಂಡಿಂಗ್ ಕಮಿಟಿ ಇಸ್ ಹೆಡೆಡ್ ಬೈ ಎನ್ವಿರಾನ್ಮೆಂಟಲ್ ಮಿನಿಸ್ಟರ್. ಇದನ್ನು ನಾವು ಕವರ್ ಮಾಡಿದ್ದೀವಿ ನೋಡಿ. ನಾವು ಟೆಸ್ಟ್ ಸೀರೀಸಲ್ಲಿ ವಿ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್. ಏನಂತ ಕೇಳಿದ್ದೀವಿ ಇಲ್ಲಿ ನೋಡಿ, ನಾವು ಏನಂತ ಕೇಳಿದ್ದೀವಿ ಅಂದರೆ ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ವಿ, ಅದರ ಸಿನಾಪ್ಸಿಸ್ ನಾನು ಕೊಟ್ಟಿದ್ದೀನಿ ಇಲ್ಲಿ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅಂದರೆ ಕರ್ನಾಟಕ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಹ್ಯಾಸ್ ಮೆಟ್ ಆನ್ ಅಕ್ಟೋಬರಲ್ಲಿ ಒಂದು ಮೀಟಿಂಗ್ ನಡೀತು. ಹೆಡೆಡ್ ಬೈ ಯಾರು? ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಸೊ ಅಂದರೆ ಆಬ್ವಿಯಸ್ ಮೀನಿಂಗ್ ಏನು? ಇದು ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಇದೆಯಲ್ಲ, ಅದು ಹೆಡೆಡ್ ಬೈ ಚೀಫ್ ಮಿನಿಸ್ಟರ್. ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಇಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಸೊ ಇಟ್ ಇಸ್ ಅ ವೆರಿ ಡೈರೆಕ್ಟ್ ಕ್ವಶನ್ ಫ್ರಮ್ ಅವರ್ ಟೆಸ್ಟ್ ಸೀರೀಸ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಕವರ್ಡ್ ಇಟ್ ಇನ್ ಕರೆಂಟ್ ಅಫೇರ್ಸ್ ಕ್ಲಾಸ್. ದೆನ್ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಈಸ್ ಫಸ್ಟ್ ಒನ್ ಈಸ್ ಸರಿ, ಸೆಕೆಂಡ್ ಒನ್ ಈಸ್ ತಪ್ಪು, ಯಾಕಂದರೆ ಫ್ಯಾಟಲ್ಲಿ ಇರುತ್ತೆ ಇದು. ನೆಕ್ಸ್ಟ್ ದೇರ್ ಆರ್ ನೋ ವ್ಯಾಕ್ಸಿನ್, ತಪ್ಪು. ವ್ಯಾಕ್ಸಿನ್ ಇದೆ ಅದಕ್ಕೆ. ದಿಸ್ ಈಸ್ ರೈಟ್. ಸೊ ಓನ್ಲಿ ADA ರೈಟ್. ಓಕೆ, ಸೊ ಇದು ಹೇಗೆ ಕವರ್ ಆಗಿದೆ ಅಂದರೆ ಐ ಆಮ್ ನಾಟ್ ಗೋಯಿಂಗ್ ಫಾರ್ ದ ಡಿಸ್ಕಷನ್ ಅದು ಯಾಕೆ ತಪ್ಪು ಅಂತಲ್ಲ. ನೋ, ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಹೌ ದ ಕ್ವಶನ್ಸ್ ಹ್ಯಾವ್ ಬಿನ್ ರಿಫ್ಲೆಕ್ಟೆಡ್ ಫ್ರಮ್ ಕ್ರೆಡೆನ್ಸ್ IS ನೋಟ್ಸ್ ಆ್ಯಂಡ್ ಕ್ಲಾಸಸ್ ಅಂತ ಕೇಳ್ತೀವಿ ಮತ್ತು ಟೆಸ್ಟ್ ಸೀರೀಸ್ ಮೂಲಕ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ನಾವು ಕೊಟ್ಟಿದ್ದೀವಿ. ಇದು ಸೈನ್ಸ್ ಆ್ಯಂಡ್ ಟೆಕ್ ಪೋರ್ಷನಲ್ಲಿ ಬರುತ್ತೆ, ನಿಮಗೆ ಕರ್ನಾಟಕ ಮ್ಯಾಗ್ಝಿನಲ್ಲೂ ಬರುತ್ತೆ, ನ್ಯಾಷನಲ್ ಮ್ಯಾಗ್ಝಿನ್ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲೂ ಕೊಟ್ಟಿದ್ದೀವಿ. ಸೊ ಪೂರ್ತಿ ಇನ್ಫಾರ್ಮೇಷನ್ ಇದೆ ಇದ್ರೆ. ವ್ಯಾಕ್ಸಿನ್ ಅವೈಲೇಬಲ್ ಇದೆ ಅಂತಿದೆ ನೋಡಿ. ಆಮೇಲೆ ನೆಕ್ಸ್ಟ್ ನೋಡಿ, ಇದು ವೆಸ್ಟರ್ನ್ ಘಾಟ್ಸ್ ಬೆಲ್ಟಲ್ಲಿ ಕಂಡು ಬರುತ್ತೆ ಅಂತಿದೆ. ಮತ್ತು ಇದು ಯಾಕೆ ಹೇಗೆ ಇದು ಮಂಕಿ ಫೀವರ್ ಅಂತಲೂ ಕರೀತಾರೆ. ಇದು ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತಲೂ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿದೆ ಬೈಟ್ ಅಂತಿದೆ. ಓಕೆ, ಟಿಕ್ ಬೈಟ್. ಸೊ ಇದು ಕೂಡ ಡೈರೆಕ್ಟ್ ಕ್ವಶನ್ ಫ್ರಮ್ ಅವರ್ ನೋಟ್ಸ್. ನೆಕ್ಸ್ಟ್ ಬಂದುಬಿಟ್ಟು ಇದೆಲ್ಲ ಸ್ಟೇಟ್ಮೆಂಟ್ಸು ಸರಿ. ಹೆಲಿಕಾಪ್ಟರ್ ಇದು ಫೆಸಿಲಿಟಿ ಇದೆಯಲ್ಲ ತುಮಕೂರಲ್ಲಿ, ನಾವು ಇದನ್ನು ತುಂಬ ಕಡೆ ಕ್ಲಾಸಲ್ಲಿ ಕವರ್ ಮಾಡಿದ್ವಿ. ಮೆಟೀರಿಯಲ್ಸಲ್ಲಿ ನಿಮಗೆ ತೋರಿಸ್ಬೇಕು ಅಂದರೆ ನೋಡಿ, ವಿ ಹ್ಯಾವ್ ಗಿವನ್ ಏಷ್ಯಾಸ್ ಲಾರ್ಜೆಸ್ಟ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ತುಮಕೂರು ಅಂತಲೇ ಹೇಳಿದ್ವಿ. ಹಾಗೆಯೇ HAL ಸ್ಟಾರ್ಟ್ ಮಾಡ್ತಿದೆ ಅಂತ ಕೂಡ ಹೇಳಿದ್ವಿ. ಫ್ರಮ್ ದಟ್ ಯು ಕ್ಯಾನ್ ಡೆರೈವ್ ದಟ್ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ದೆನ್ ಇದು ನೋಡಿ ಕರ್ನಾಟಕ ಹೆಲ್ಪ್ಲೈನ್. ಇದು ಏರ್ಪೋರ್ಟ್ಸ್ ಆ್ಯಂಡ್ ಏರ್ ಸ್ಟ್ರಿಪ್ಸನ್ನ ಯಾರು ಮ್ಯಾನೇಜ್ ಮಾಡ್ತಾರೆ? ಹೆಲಿಪ್ಯಾಡ್ನ ಅಂತ. ಇದು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸರ್ ಇದನ್ನು ಹೇಗೆ ಹೇಳ್ತೀರಾ ಅಂದರೆ, ಬಿಕಾಸ್ ನೋಡಿ ನಮ್ಮ ನೋಟ್ಸಲ್ಲಿ ನಾವು ಕವರ್ ಮಾಡಿದ್ದೀವಿ. ಕರ್ನಾಟಕ ರೀಸೆಂಟ್ಲಿ 4 ಏರ್ಪೋರ್ಟ್ಸ್ನ ರಿನೇಮ್ ಮಾಡೋಕ್ಕೆ ಹೋಯಿತು. ಆ 4 ಏರ್ಪೋರ್ಟ್ಸ್ ರಿನೇಮ್ ಮಾಡೋದು ಯಾವುದು ಅಂದರೆ ವಿಜಯಪುರ, ಹುಬ್ಬಳ್ಳಿ, ಬೆಳಗಾವಿ ಆ್ಯಂಡ್ ಶಿವಮೊಗ್ಗ. ಈ ಟೈಮಲ್ಲಿ ನಾನು ಏನು ಹೇಳಿದ್ದೆ ಅಂದರೆ, ಅಥವಾ ಮತ್ತು ಮೆಟೀರಿಯಲ್ಸಲ್ಲಿ ಕೂಡ ಕೊಟ್ಟಿದ್ದೀವಿ ಅಂದರೆ, ಸದ್ಯಕ್ಕೆ ಈಗ ಅಟ್ ಪ್ರೆಸೆಂಟ್ ಶಿವಮೊಗ್ಗ ಏರ್ಪೋರ್ಟ್ ಇದೆಯಲ್ಲ, ಶಿವಮೊಗ್ಗ ಆ್ಯಂಡ್ ವಿಜಯಪುರ ಏರ್ಪೋರ್ಟು, ಆ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ಈಗ ಸ್ಟಾರ್ಟ್ ಮಾಡೋದು ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ ಅಂದರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರೀಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮ್ಯಾನೇಜ್ ಮಾಡ್ತಿದೆ. ಇದಾದಮೇಲೆ ಸ್ವಲ್ಪ ದಿನ ಆದಮೇಲೆ, ಸ್ವಲ್ಪ ವರ್ಷ ಆದಮೇಲೆ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಈ ಸ್ಟೇಟ್ಮೆಂಟ್ ನೀವು ನೋಡಿದ್ರೆ ಆಬ್ವಿಯಸ್ಲಿ ಇಟ್ಸ್ ಅ ವೆರಿ ಡೈರೆಕ್ಟ್ ಕ್ವಶನ್. ಯಾಕಂದರೆ ಐ ಹ್ಯಾವ್ ಗಿವನ್ ಹಿಯರ್ ಸಿ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದರೆ ಏರ್ಪೋರ್ಟ್ ಹ್ಯಾಂಡಲ್ ಮಾಡುತ್ತೆ ಅಂತ ಆಯಿತು. ಸೊ ಇಲ್ಲಿ ಫುಲ್ ಫಾರ್ಮ್ ಕೊಟ್ಟಿಲ್ಲ ಅವರು, ಬಟ್ ನೀವು ಅಬ್ರಿವೇಷನ್ನ ನೋಡ್ಕೋಬೇಕು. ಓಕೆ, ದೆನ್ ಬಂದುಬಿಟ್ಟು ಇದರಲ್ಲಿ 3 ಸೌತ್ ಅಮೆರಿಕನ್ ಕಂಟ್ರೀಸ್ ಯಾವ್ದ್ಯಾವುದು ಪೆಂಟನಲ್ ವೆಟ್ಲ್ಯಾಂಡ್ ಅಂದರೆ, ಸೊ ಬೊಲಿವಿಯಾ, ಬ್ರೆಜಿಲ್ ಆ್ಯಂಡ್ ಪರಗ್ವೆ ಆರ್ ದ ಪೆಂಟನಲ್
ಪ್ಯಾಂಟನಲ್ ವೆಟ್ಲ್ಯಾಂಡ್ಸ್ ಸ್ಪ್ರೆಡ್ ಆಗಿದೆ. ಅದನ್ನ ಎಲ್ಲಿ ಕೊಟ್ಟಿದ್ದೀನಿ ಅಂದರೆ ನೋಡಿ, ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ನಾವು ಕೊಟ್ಟಿದ್ದೀವಿ. ಓಕೆ, ಮಂತ್ಲಿ ಮ್ಯಾಗ್ಝಿನಲ್ಲಿ ನೋಡಿ, ಇಲ್ಲಿ ಬ್ರೆಜಿಲ್ ಅಂತಿದೆ. ಓಕೆ, ಇಟ್ ಈಸ್ ನಾಟ್ ಓನ್ಲಿ ವಿತ್ ಇನ್ ಬ್ರೆಜಿಲ್, ಆಲ್ಸೋ ಎಕ್ಸ್ಟೆಂಡ್ಸ್ ಟು ಎಲ್ಲಿಗೆ, ಬೊಲಿವಿಯಾ ಆ್ಯಂಡ್ ಪರಗ್ವೆ. ಸೊ ಇಲ್ಲೇನಾಯಿತು, ನಿಮ್ಗೆ ವೆರಿ ಡೈರೆಕ್ಟ್ ಕ್ವಶನ್. ಸೊ ನೋ ದೇರ್ ಇಸ್ ನೋ ಕನ್ಫ್ಯೂಷನ್ ಇನ್ ದಿಸ್. ದೆನ್ ನೋಡಿ ಇಲ್ಲಿ ನೆಕ್ಸ್ಟು ಡಿಜಿಟಲ್ ಡೆಟಾಕ್ಸ್ ಇನಿಷಿಯೇಟಿವ್ ಯಾರು ಲಾಂಚ್ ಮಾಡಿದ್ದು? ಕರ್ನಾಟಕ ಲಾಂಚ್ ಮಾಡಿದ್ದು. ಯಾರ ಜೊತೆ? ಗೇಮಿಂಗ್ ಡೆವಲಪರ್ಸ್ ಫೋರಮ್, ಆಲ್ ಇಂಡಿಯಾ ಗೇಮ್ ಡೆವಲಪರ್ಸ್ ಫೋರಮ್ ಇದೆಯಲ್ಲ, ಇವ್ರ ಜೊತೆ. ಇಟ್ ಎಂಫಸೈಸಸ್ ಆನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಗೇಮಿಂಗ್. ಎಸ್, ಕರೆಕ್ಟ್. ಸೊ ಇದು ಹೇಗೆ ಏನು ಅಂತ ನಾನು ಡಿಸ್ಕಷನ್ಗೆ ಹೋಗಲ್ಲ, ಬಟ್ ಹೌ ಇಟ್ ಈಸ್ ಡೈರೆಕ್ಟ್ಲಿ ರಿಫ್ಲೆಕ್ಟೆಡ್ ಫ್ರಮ್ ಅವರ್ ನೋಟ್ಸ್ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ನೋಡಿ, ನಮ್ಮ ನೋಟ್ಸಲ್ಲಿ ಕರ್ನಾಟಕ ಗೌರ್ಮೆಂಟ್ ಲಾಂಚ್ ಡಿಜಿಟಲ್ ಡೆಟಾಕ್ಸ್ ಇನಿಷಿಯೇಟಿವ್ ಕೊಟ್ಟಿದ್ದೀನ. ಯಾರ ಜೊತೆ ಸೇರಿ? ಆಲ್ ಇಂಡಿಯಾ ಗೇಮ್ ಡೆವಲಪರ್ಸ್ ಫೋರಮ್ ಅಂತಲೂ ಇದೆ, ಪ್ಲಸ್ ಇಟ್ ಎಂಫಸೈಸಸ್ ಆನ್ ಗೇಮಿಂಗ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಅಂತಲೂ ಇದೆ. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಇಟ್ಸ್ ಅ ವೆರಿ ಡೈರೆಕ್ಟ್ ಕ್ವಶನ್ ಫ್ರಮ್ ಅವರ್ ಕರೆಂಟ್ ಅಫೇರ್ಸ್ ನೋಟ್ಸ್. ದೆನ್ ನೋಡಿ, ಇದು ಫಿಸಿಕ್ಸ್ದು, ಇದು ಸಿ ಇಸ್ ದ ಆನ್ಸರು. ಸೊ ಇದನ್ನ ಏನು ಕೇಳಿದಾನೆಂದರೆ, ನೋಬೆಲ್ ಪ್ರೈಸು 2024 ಮ್ಯಾಚ್ ದ ಫಾಲೋವಿಂಗ್ ಕೇಳಿದ್ದಾನೆ. ಸೊ ಇದನ್ನು ಮ್ಯಾಚ್ ದ ಫಾಲೋವಿಂಗ್ ಮಾಡಿದ್ರೆ ನಿಮಗೆ ಸಿ ಬರುತ್ತೆ. ಇದನ್ನು ಕೂಡ ನಾವು ಸೈನ್ಸ್ ಆ್ಯಂಡ್ ಟೆಕ್ ಪಾರ್ಟಲ್ಲಿ ಕವರ್ ಮಾಡಿದ್ದೀವಿ, ಮತ್ತು ಲಿಟ್ರೇಚರ್ ನೋಬೆಲ್ನ ಮಿಸ್ಲೇನಿಯಸ್ ಪಾರ್ಟಲ್ಲಿ ಕವರ್ ಮಾಡಿದ್ದೀವಿ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಎಕನಾಮಿಕ್ ನೋಬೆಲ್ ಪ್ರೈಸ್ ಕವರ್ ಮಾಡಿದ್ದೀವಿ ನಮ್ಮ ಮ್ಯಾಗ್ಝಿನಲ್ಲಿ. ನೆಕ್ಸ್ಟು ಫಿಸಿಕ್ಸ್ ಕವರ್ ಮಾಡಿದ್ದೀವಿ, ನೆಕ್ಸ್ಟು ಕೆಮಿಸ್ಟ್ರಿ ಕವರ್ ಮಾಡಿದ್ದೀವಿ, ನೆಕ್ಸ್ಟ್ ಬಂದುಬಿಟ್ಟು ಆಯಿತು ಅಷ್ಟು. ಸೊ ಲಿಟ್ರೇಚರ್ ಮಿಸ್ಲೇನಿಯಸ್ಸಲ್ಲಿ ಕವರ್ ಮಾಡಿದ್ವಿ. ಸೊ ವಿ ಹ್ಯಾವ್ ಕವರ್ಡ್ ಆಲ್ ದ ನೋಬೆಲ್ ಪ್ರೈಸಸ್ ಇನ್ ನವೆಂಬರ್ ಮಂತ್. ನೆಕ್ಸ್ಟ್ ಬ್ಲೂ ಫ್ಲ್ಯಾಗ್ ಪ್ರೋಗ್ರಾಮ್. ಬ್ಲೂ ಫ್ಲ್ಯಾಗ್ ಪ್ರೋಗ್ರಾಮ್ ಅಂದರೆ ಇದು ಡೆನ್ಮಾರ್ಕಲ್ಲಿ ಇಲ್ಲಪ್ಪ, ನೈರೋಬಿಯಲ್ಲಿ ಅಲ್ಲ, ಡೆನ್ಮಾರ್ಕಲ್ಲಿ ಇರೋದು. ಸೊ ಎ ಇಸ್ ರಾಂಗ್, ಬಿ ಇಸ್ ರೈಟ್ ಆ್ಯಂಡ್ ಸಿ ಇಸ್ ರಾಂಗ್. ಸೊ ಇದು ಓನ್ಲಿ ಬಿ ಇಸ್ ಕರೆಕ್ಟ್. ಇದನ್ನು ಕೂಡ ನಾವು ಕವರ್ ಮಾಡಿದ್ವಿ. ಬ್ಲೂ ಫ್ಲ್ಯಾಗ್ ಪ್ರೋಗ್ರಾಮ್ ನೋಡಿ, ಇಲ್ಲಿದೆ ನೋಡಿ, ಎಲ್ಲಿದೆ? ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್. ಇದು ಹೆಡ್ ಕ್ವಾರ್ಟರ್ಲಿದೆ, ಡೆನ್ಮಾರ್ಕಲ್ಲಿದೆ. ನೆಕ್ಸ್ಟು ನಾವು ಕರ್ನಾಟಕ ಮಂತ್ಲಿ ಮ್ಯಾಗ್ಝಿನಲ್ಲಿ ಕೂಡ ಕ್ಲಾಸಲ್ಲಿ ಕೂಡ ಕವರ್ ಮಾಡಿದ್ದೀವಿ. ಪಡುಬಿದ್ರಿ ಆ್ಯಂಡ್ ಮಂಗಳೂರು ಇದಿದೆ ಅಲ್ವಾ ನೋಡಿ, ಕಾಸರಗೋಡು ಆ್ಯಂಡ್ ಪಡುಬಿದ್ರಿ ಬೀಚ್ ಇನ್ಕ್ಲೂಡೆಡ್ ಇನ್ ಬ್ಲೂ ಫ್ಲ್ಯಾಗ್ ಪ್ರೋಗ್ರಾಮ್. ನೆಕ್ಸ್ಟ್ ಬಂದುಬಿಟ್ಟು ಈ ಖಾತಾ. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ಎಕ್ಸಾಮ್ ಮಾಡಿಲ್ಲ. ಸೊ ಎ ಆ್ಯಂಡ್ ಸಿ ಆರ್ ಕರೆಕ್ಟ್. ಓಕೆ, ಎ ಆ್ಯಂಡ್ ಸಿ ಆರ್ ಕರೆಕ್ಟ್. ಇದು ಯಾವಾಗ ಲಾಂಚ್ ಮಾಡಿದ್ರು ಅಂತ ನಾವು ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಈ ಖಾತಾ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಕರ್ನಾಟಕ ಮ್ಯಾಗ್ಝಿನಲ್ಲಿ ವಿ ಹ್ಯಾವ್ ಗಿವನ್ October 1 ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಲಾಂಚ್ಡ್ ಇಟ್. ಉಳಿದಿರೋ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ವಿ. ಇಟ್ ಈಸ್ ಆಲ್ಸೋ ಎ ಡೈರೆಕ್ಟ್ ಕ್ವಶನ್ ಫ್ರಮ್ ಅವರ್ ಮ್ಯಾಗ್ಝಿನ್. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನೋಡಿ, ಹೌ ವಿ ಹ್ಯಾವ್ ಫ್ರೇಮ್ಡ್ ಕ್ವಶನ್ಸ್ ವೆರಿ ಕ್ಲೋಸ್ ಟು ದ KS questions, and many questions have been reflected directly, and our way of asking the question is also like KS, and our covering our syllabus, current affairs syllabus is also where KPSC concentrate. ಸೊ KPSC ಹೇಗೆ ಹೇಳ್ತಾನೋ ಅದೇ ಥರ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಕ್ವಶನ್ ಫ್ರೇಮ್ ಮಾಡಿದ್ದೀವಿ. ಸೊ ವೆರಿ ಕ್ಲೋಸ್. ಸೊ ನಮ್ಮ ಟೆಸ್ಟ್ ಸೀರೀಸ್ ತೊಗೊಂಡು ನೀವೇನಾದರೂ ಹೋದರೆ ನಿಮಗೆ KS ವೆರಿ ರಿಲೆವೆಂಟ್ ಅನಿಸುತ್ತೆ. ಸೊ ನೆಕ್ಸ್ಟ್ ನೋಡಿ, ಇದು ನಿಮಗೆ ರಷ್ಯಾ ಬಾರ್ಡರ್ ಕೇಳಿದ್ದಾರೆ. ಇದು ಓಕೆ, ಅರ್ಮೇನಿಯಾ ಬರಲ್ಲ, ಕಜಾಕ್ಸ್ತಾನ್ ಬರುತ್ತೆ, ನಾರ್ತ್ ಕೊರಿಯಾ ಬರುತ್ತೆ. ಸೊ ಓನ್ಲಿ 4 ಕಂಟ್ರೀಸ್. ಇದನ್ನು ಕೂಡ ನಾವು ಇಂಟರ್ನ್ಯಾಷನಲ್ ರಿಲೇಷನ್ ಎಕ್ಸ್ಪ್ಲೇನ್ ಮಾಡುವಾಗ ರಷ್ಯಾದ ಬಾರ್ಡರ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ವಿ ನೋಡಿ. ಸೊ ಇದು ಮಂತ್ಲಿ ಮ್ಯಾಗ್ಝಿನ್ IR ಸೆಕ್ಷನಲ್ಲಿ, ಇಂಟರ್ನ್ಯಾಷನಲ್ ರಿಲೇಷನ್ ಸೆಕ್ಷನಲ್ಲಿ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದು ಪೋಲಾರ್ ವರ್ಟೆಕ್ಸು. ಇಲ್ಲಿ ಪೋಲಾರ್ ವರ್ಟೆಕ್ಸ್ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆ್ಯಕ್ಚುಲಿ. ಓಕೆ, ಇದನ್ನು ಕೂಡ ನಾವು ಜಿಯೋಗ್ರಫಿ ಸೆಕ್ಷನಲ್ಲಿ ಮಂತ್ಲಿ ಮ್ಯಾಗ್ಝಿನಲ್ಲಿ ಕವರ್ ಮಾಡಿದ್ವಿ. ಬಟ್ ಇಟ್ ಇಸ್ ನಾಟ್ ಕ್ಲಿಯರ್ಲಿ ವಿಸಿಬಲ್, ಬಟ್ ವಿ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಸಿ ಅರ್ತ್ ಪೋಲ್ಸಲ್ಲಿ ಕಂಡು ಬರುತ್ತೆ. ಇದು ಲೋ ಪ್ರೆಷರ್ ಏರಿಯಾ ಆ್ಯಂಡ್ ಕೋಲ್ಡ್ ಏರಿಯಾ ಅಂತಲೂ ಕವರ್ ಮಾಡಿದ್ದೀವಿ. ಸಾರಿ, ಇದು ವಿಸಿಬಲ್ ಇಲ್ಲ. ಸೊ ಬಟ್ ವಿ ಹ್ಯಾವ್ ಗಿವನ್ ದ ಇನ್ಫಾರ್ಮೇಷನ್. ಓಕೆ, ಬೈ ಯೂಸಿಂಗ್ ದಿಸ್ ಈಸಿಲಿ ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್, ದಿಸ್ ಒನ್ ಪೋಲಾರ್ ವರ್ಟೆಕ್ಸ್. ಓಕೆ, ಸೊ ಬೈ ದೀಸ್ ಆಲ್ ಕ್ವಶನ್ಸ್ ನಿಮಗೆ ಏನು ಅನಿಸುತ್ತೆ ಅಂದರೆ, ಸೊ ನಾವು ಏನು ಟೆಸ್ಟ್ ಸೀರೀಸಲ್ಲಿ ಕೇಳಿದ್ವಿ ಮತ್ತು ನಾವು ಏನು ಕರೆಂಟ್ ಅಫೇರ್ಸ್ ನೋಟ್ಸ್ ಕೊಟ್ಟಿದ್ವಿ, ದಟ್ ಈಸ್ ವೆರಿ ರಿಲೆವೆಂಟ್ ಟು ದ KS. ಸೊ ದಟ್ಸ್ ವೈ ವಿ ಆರ್ ಆಲ್ಸೋ ಪ್ಲ್ಯಾನಿಂಗ್ ಫಾರ್ ಮೈನ್ಸ್. ಓಕೆ, ಇವಾಗ ನಿಮಗೆ ಮೈನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಮೈನ್ಸ್ ನಿಮಗೆ January 10 ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. January 12 ನಿಮಗೆ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲೂ ಕೂಡ ವಿ ಆರ್ ಫಾಲೋವಿಂಗ್ ದ ಸೇಮ್ ಸ್ಟ್ರಾಟಜಿ. ಏನಂದರೆ ನಿಮಗೆ ವೆರಿ ರಿಲೆವೆಂಟ್ ಕ್ವಶನ್, ವೆರಿ ಕ್ಲೋಸ್ ಟು ದ KS ಅನ್ನೋ ಥರ ಕ್ವಶನ್ಸ್ ಕೊಟ್ಬಿಟ್ಟು, ಸೊ ವಿ ಮೇಕ್ ಯು ರಿಲೆವೆಂಟ್ ಅಂದರೆ ನೀವು KS ಕಾಂಪಿಟೇಷನ್ ಇದ್ದೀರ ಅನ್ನೋ ಥರ ರಿಲೆವೆಂಟಾಗಿ ನಿಮಗೆ ಕ್ವಶನ್ಸ್ ಟೆಸ್ಟ್ ಸೀರೀಸ್ ಆಗಿರ್ಬೋದು ಮತ್ತು ಮೆಂಟರ್ಶಿಪ್ಪು ಸಿಗುತ್ತೆ. ಕ್ಲಾಸಸ್ ಕೂಡ ನಿಮಗೆ ವೆರಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನೀವು ಏನು ಮಾಡ್ಬೋದು ನಮ್ಮಿಂದ ಯು ಕ್ಯಾನ್ ಗ್ರಾಸ್ಪ್ ಅನ್ನೋ ಥರ. ಓಕೆ, ನೆಕ್ಸ್ಟು ಆಲ್ಸೋ ಮೆಟೀರಿಯಲ್ಸ್ ಕೂಡ ನಿಮಗೆ ಮೈನ್ಸಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ದಟ್ಸ್ ಅಗೇನ್ ವಿ ಹ್ಯಾವ್ ಪ್ರೂವ್ಡ್ ಇನ್ ಪ್ರಿಲಿಮ್ಸ್ ಕ್ವಶನ್ಸ್. ಓಕೆ, ಸೊ ನಿಮಗೆ ಅರೌಂಡ್ 45 to 50 ಕ್ವಶನ್ಸ್ ಫ್ರಮ್ ಕರೆಂಟ್ ಅಫೇರ್ಸ್ ನೋಟ್ಸು, ಕ್ರೆಡೆನ್ಸ್ ಮತ್ತು ಕ್ಲಾಸಿಂದ ನಿಮಗೆ ಬರುತ್ತೆ. ಸೊ ನೀವು
ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇವಾಗ ಆಲ್ರೆಡಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಮೈನ್ಸ್. ಸೊ ಹೂ ಆರ್ ಆಲ್ ಗೆಟಿಂಗ್ ಗುಡ್ ಮಾರ್ಕ್ಸ್, ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಮೈನ್ಸ್. ಓಕೆ, ಸೊ ನಿಮಗೆ January 10th ಮೈನ್ಸ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಕ್ರೆಡೆನ್ಸ್ ಕಡೆಯಿಂದ. ಸೊ ಲುಕಿಂಗ್ ಫಾರ್ ದ ನೆಕ್ಸ್ಟ್ ಕ್ವಶನ್, ಸಿ ದಿಸ್ ನೀಲಕುರಿಂಜಿ ಫ್ಲವರ್ ಆಲ್ಸೋ. ಸೊ ಇಲ್ಲಿ ಏನಿದೆ ನೋಡಿ, ಕರ್ನಾಟಕ ಆ್ಯಂಡ್ ತಮಿಳ್ನಾಡು ಓನ್ಲಿ ಅಂತ ಇದೆ. ಸೊ ಇದು ತಪ್ಪು. ಸೊ ಇದು ನಮ್ಮ ನೋಟ್ಸಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದೀವಿ ನೋಡಿ. ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಕೇರಳದಲ್ಲಿದೆ. ಸೊ ಕೇರಳದಲ್ಲಿದೆ ಅಂದರೆ ಹಾಗಾದರೆ ಕೇರಳದಲ್ಲೂ ಕಂಡು ಬರುತ್ತೆ. ಸೊ ನೀವು ಅಣ್ಣಮುಡಿ ಪೀಕಲ್ಲಿ ಕಂಡು ಬರುತ್ತೆ, ಎಲ್ಲಿ? ಎರವಿಕುಲಂ ನ್ಯಾಷನಲ್ ಪಾರ್ಕಲ್ಲಿ. ಸೊ ನೋಡಿ, ನೀವು ಇದನ್ನು ಯೂಸ್ ಮಾಡಿಕೊಂಡು ವೆನ್ ಯು ಎಲಿಮಿನೇಟ್ ದ ಫಸ್ಟ್ ಆಪ್ಷನ್, ಇಲ್ಲಿ ಎ ಎಲ್ಲ ಎಲಿಮಿನೇಟ್ ಆಗುತ್ತೆ. ಓಕೆ, ಓನ್ಲಿ ಉಳಿದಿರೋದು CD. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ಹೇಳಿದ್ವಿ ಕ್ಲಾಸಲ್ಲಿ ಲೆಸ್ ದೆನ್ 3300 ಮೀಟರ್ಸ್ ಅಲ್ಲ, ಅಬೌವ್ 1300 ಮೀಟರ್ಸ್. ಓಕೆ, ಅಷ್ಟು ಹೈಟ್ ಕಂಡು ಬರುತ್ತೆ. ಸೊ ಇದು ತಪ್ಪು. ಸೊ C and D is the correct answer. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು, ಇದು ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಪಾರ್ಷಿಯಲ್ ಇದೆ, ಬಟ್ ಯು ಕ್ಯಾನ್ ಈಸಿಲಿ ಅರೈವ್ ಎಟ್ ದ ಆನ್ಸರ್. ನಾವು ಕ್ಲಾಸಲ್ಲಿ ಕೂಡ ಅದನ್ನು ಜಾಸ್ತಿ ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ನೋಡಿ, ಪ್ಯಾಟರ್ನಿಟಿ ಲೀವ್ ಇದೆಯಲ್ಲ, ಇದು ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಆರ್ ಕರ್ನಾಟಕ ಅಂತ ಕೇಳಿಲ್ಲ, ಬಟ್ ವಿ ಹೋಪ್ ಹಿ ಹ್ಯಾಸ್ ಆಸ್ಕ್ಡ್ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಅಂತ. ನಮ್ಮ ಕರೆಂಟ್ ಅಫೇರ್ಸ್ ನೋಟ್ಸ್ ನೋಡಿದ್ರೆ, ಸೊ ಇದರಲ್ಲಿ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್. ಓಕೆ, ಯಾಕೆಂದರೆ ನೋಡಿ, ಇಲ್ಲಿ ಪೇರೆಂಟಲ್ ಲೀವ್ ಕೊಟ್ಟಿರೋದು 6 months ತನಕ, 180 days, ನಾಟ್ ಫಾರ್ 45 days. ಸಿಂಗಲ್ ಮೇಲ್ ಪೇರೆಂಟ್ಸಿಗೆ. ಓಕೆ, ಸೊ ಅದು ಯಾರ್ಯಾರು ಇನ್ಕ್ಲೂಡ್ ಆಗ್ತಾರೆ? ಅನ್ಮ್ಯಾರಿಡ್ ಇಂಡಿವಿಜುವಲ್ಸು, ಡೈವರ್ಸ್ಡ್ ಮೆನ್, ವಿಡೋವರ್ಸು ಇನ್ಕ್ಲೂಡ್ ಆಗ್ತಾರೆ. ಸೊ ಅದ್ರ ಪ್ರಕಾರ ನಾವು ನಮ್ಮ ನೋಟ್ಸ್ ಪ್ರಕಾರ ಇದು ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಅಲ್ಲಿ ಕರ್ನಾಟಕ ಮ್ಯಾಗ್ಝಿನಲ್ಲಿ ಕವರ್ ಮಾಡಿದ್ದೀವಿ. ಅದ್ರ ಮೂಲಕ ಹೋದರೆ ನಿಮಗೆ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್. ಸೊ ಈ ಕ್ವಶನ್ ಕೂಡ ನಮ್ಮ ನೋಟ್ಸ್ ಓದಿದರೆ ವೆರಿ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಪ್ರಾಜೆಕ್ಟ್ ಮೊದಲನೇ ಇದೆ. ಸೊ ಪ್ರಾಜೆಕ್ಟ್ ಮೊದಲನೇ ಕೂಡ ನಾವು ಕವರ್ ಮಾಡಿದ್ದೀವಿ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರೈಟ್. ಓಕೆ, ನೆಕ್ಸ್ಟು ಡಯಾಬಿಟಿಕ್ ರೆಟಿನ್ ಥೆರಪಿ ಇಸ್ ರೈಟ್. ನೆಕ್ಸ್ಟು ಪ್ರಾಜೆಕ್ಟ್ ಏಮ್ಸ್ಟು ಇದು ಸರಿ ಅಂತ ಇದೆ, ಬಟ್ ನಿಮಗೆ ನ್ಯೂಸ್ ಪೇಪರಲ್ಲಿ ಏನು ಬಂದಿದೆ ಅಂದರೆ ಆ್ಯಕ್ಚುಲಿ ಏನು ಕೊಡ್ಬೇಕಾ, ಬಟ್ ನಾಮಿನಲ್ ಕಾಸ್ಟ್ ಅಂತಿದೆ ಅಥವಾ ನೋ ಕಾಸ್ಟ್ ಅಂತಲೂ ಇದೆ. ಸೊ ನಿಮಗೆ ಇಲ್ಲಿ ಕಂಪ್ಲೀಟ್ಲಿ ನೋ ಕಾಸ್ಟ್ ಅಂತ ಕೊಟ್ಟಿರೋದ್ರಿಂದ ಎದರ್ ಇದನ್ನು ತಪ್ಪು ಕೊಡ್ಬೋದು ಅವನು, ಬಟ್ ಸಮ್ ವೆಬ್ಸೈಟಲ್ಲಿ ಇದು ಸರಿ ಅಂತಲೂ ಇದೆ. ಸೊ ಇಟ್ ಇಸ್ ಆಂಬಿಗ್ಯೂಟಿ ಇದೆ. ಸೊ ಐ ವಿ ಗೋ ವಿತ್ ಬೋತ್ A and B. ಸೊ ಈ ಸ್ಟೇಟ್ಮೆಂಟ್ ರಾಂಗೂ ಆಗ್ಬೋದು, ಬಟ್ ಇನ್ನವರ್ ಮೆಟೀರಿಯಲ್ಸ್ ಏನಂತ ಕೊಟ್ಟಿದ್ದೀವಿ ಅಂದರೆ ಪ್ರಾಜೆಕ್ಟ್ ಮೊದಲನೇತ್ರಲ್ಲಿ ನೋಡಿ, ಕರ್ನಾಟಕ ಗೌರ್ಮೆಂಟ್ ಯಾವಾಗ ಲಾಂಚ್ ಮಾಡ್ತು ಏನಕ್ಕೆ ಅಂತ ಇಲ್ಲಿ ನೋಡಿ ನಾವು ಕೊಟ್ಟಿದ್ದೀವಿ. ಅಟ್ ನಾಮಿನಲ್ ಆರ್ ನೋ ಕಾಸ್ಟ್ ಅಂತಿದೆ. ಸ್ವಲ್ಪ ಕಾಸ್ಟು ಇರ್ಬೋದು ಅಥವಾ ಝೀರೋ ಕಾಸ್ಟು ಇರ್ಬೋದು. ಸೊ ಅಲ್ಲಿ ಕ್ವಶನಲ್ಲಿ ಕಂಪ್ಲೀಟ್ಲಿ ನೋ ಕಾಸ್ಟ್ ಕೊಟ್ಟಿದ್ದಾರೆ, ಬಟ್ ಸಮ್ ಹೌ ಆಂಬಿಗ್ಯೂಟಿ, ಅದ್ರ ಬಗ್ಗೆ ಸ್ವಲ್ಪ ಸಂದೇಹ ಇದೆ. ಸೊ ಕೀಪ್ ಇಟ್ ರಿಸರ್ವ್ಡ್, ಬಟ್ ವಿ ಹ್ಯಾವ್ ಕವರ್ಡ್ ದಿಸ್ in our notes also. ಮೊದಲನೇ 3. ನೆಕ್ಸ್ಟ್ BBMP ನಂಬಿಕೆ ನಕ್ಷೆ ಆಲ್ಸೋ ವಿ ಹ್ಯಾವ್ ಕವರ್ಡ್. ದಿಸ್ ಇಸ್ ನಾಟ್ 30 days, it is 45 days and this is correct. ಸೊ ABC ಅಂದರೆ ABD ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಇದನ್ನ ಎಲ್ಲಿ ಕವರ್ ಮಾಡಿದ್ವಿ ನೋಡಿ ನಾವು, BBMP ಯಾವಾಗ ಲಾಂಚ್ ಮಾಡ್ತು, ನಂಬಿಕೆ ನಕ್ಷೆ, ಇದು ಎಲ್ಲ ಇನ್ಫಾರ್ಮೇಷನ್ ಇದೆ. ಸೊ ಇದು ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕರ್ನಾಟಕ ಮ್ಯಾಗ್ಝಿನಲ್ಲಿ ವಿ ಹ್ಯಾವ್ ಕವರ್ಡ್ ಇಟ್ ವೆರಿ ಥರೋಲಿ. ಓಕೆ, ಸೊ ಇದನ್ನು ನೋಡಿದ್ರೆ ನೀವು ಈಸಿಲಿ ಇಲ್ಲಿ ನೋಡಿ, ಅಪ್ ಟು 15 days, ವಿತಿನ್ 15 days ಇದೆ. ನೆಕ್ಸ್ಟು 45 days ಅಪ್ಲಿಕೇಶನ್ ಫೀ ಮಾಡೋಕ್ಕಿದೆ. ಸೊ ಇವೆಲ್ಲ ಕವರ್ ಮಾಡಿದ್ವಿ. ವೆರಿ ಡೈರೆಕ್ಟ್ ಕ್ವಶನ್ಸ್ ಫ್ರಮ್ ಅವರ್ ನೋಟ್ಸ್, ಕರೆಂಟ್ ಅಫೇರ್ಸ್ ನೋಟ್ಸ್. ನೆಕ್ಸ್ಟ್ ರಾಜ್ಯೋತ್ಸವ ಅವಾರ್ಡ್, ಫಸ್ಟ್ ಒನ್ ರೈಟ್, ಸೆಕೆಂಡ್ ಒನ್ ರಾಂಗ್, ಲಾಸ್ಟ್ ಒನ್ ರೈಟ್. ಓಕೆ, A and D ಆ್ಯಕ್ಚುಲಿ AD ಇಲ್ಲ. ಸೊ ಇವು ಏನು ಮಾಡ್ಬೇಕು ನೀವು, ಆಬ್ವಿಯಸ್ಲಿ ರಾಜ್ಯೋತ್ಸವ ಇಸ್ ದ ಹೈಯೆಸ್ಟ್ ನ್ಯಾಷನಲ್ ಅವಾರ್ಡ್. ಫಸ್ಟ್ ಒನ್ ರೈಟ್, ರಾಂಗ್, ಸೆಕೆಂಡ್ ಒನ್ ಇಸ್ ರಾಂಗ್, C and D ರೈಟ್. ನಿಮಗಿಲ್ಲಿ C and D ಮಾತ್ರ ಹಾಕಬೇಕು. ಓಕೆ, ಸಾರಿ ಇನ್ಕರೆಕ್ಟ್ ಇದೆಯಲ್ಲ, ಇನ್ಕರೆಕ್ಟ್ ಅಂದರೆ ನೀವು AB ಮಾತ್ರ ಇನ್ಕರೆಕ್ಟ್ ಹಾಕಬೇಕು. ಓಕೆ, ಬಟ್ ಥರ್ಡ್ ಕ್ವಶನ್ ಇದೆಯಲ್ಲ, ಥರ್ಡ್ ಆಪ್ಷನ್ನು ಅದು ಕೂಡ ತಪ್ಪಿದೆ, ಬಟ್ ಇಲ್ಲಿ ಆಪ್ಷನ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ದಿಸ್ ಆಲ್ಸೋ ಯು ಮೇ ಗೆಟ್ ಗ್ರೇಸ್ ಮಾರ್ಕ್ಸ್. ಓಕೆ, ಸೊ ಬಟ್ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಆಬ್ವಿಯಸ್ಲಿ ರಾಂಗ್, ಸೆಕೆಂಡ್ ಇಸ್ ಆಬ್ವಿಯಸ್ಲಿ ರಾಂಗ್, D ಇಸ್ ಆಬ್ವಿಯಸ್ಲಿ ರೈಟ್. ಓಕೆ, ಬಟ್ ಬರೀ D ಇಲ್ಲ, ಇಲ್ಲಿ ಏನು ಮಾಡೋಕ್ಕಾಗಲ್ಲ ನೀವು. ವಿಚ್ ಇಸ್ ಇನ್ಕರೆಕ್ಟ್ ಅಂತ ಹೇಳಿದಾಗ AB ಹಾಕಲೇಬೇಕು ನೀವು. ಸೊ ಇದನ್ನು ಕೂಡ ನಮ್ಮ ರಾಜ್ಯೋತ್ಸವ ಕರ್ನಾಟಕದಲ್ಲಿ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಪಾರ್ಟಲ್ಲಿ ಕವರ್ ಮಾಡಿದ್ದೀವಿ ನೋಡಿ. ಇಟ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಇದು ನೋಡಿ, ಇದಕ್ಕೆ ಏನು ಕೊಡ್ತಾರೆ, 25 lakhs ಕೊಡ್ತಾರೆ ಅಂತಲೂ ಅವಾರ್ಡ್ ನೋಡಿ, 25 grams ಮತ್ತು 5 lakhs ಕೊಡ್ತಾರೆ ಅಂತಲೂ ಮಾಡಿದ್ದೀವಿ. ಸೊ ಇದು ಇದೆ. ಸೊ ಇದು ಡೈರೆಕ್ಟ್ಲಿ ಆನ್ಸರ್ ಮಾಡ್ಬೋದು ನಮ್ಮ ಇದರಿಂದ ನೋಟ್ಸಿಂದ. ನೆಕ್ಸ್ಟ್ ಕರ್ನಾಟಕ ಪ್ಲಾನ್ಸ್ ಟು ಆಫರ್ 6 days, ಇದು ಕರೆಕ್ಟು. ನಾಟ್ ಓನ್ಲಿ ಇನ್ ಪ್ರೈವೇಟ್ ಸೆಕ್ಟರು ಬಟ್ ಆಲ್ಸೋ ಇನ್ ಪಬ್ಲಿಕ್ ಸೆಕ್ಟರ್ ಆಲ್ಸೋ. ಇದನ್ನು ಕವರ್ ಮಾಡಿದ್ದೀವಿ ನಾವು. ಕರ್ನಾಟಕ ಸೆಕೆಂಡ್ ಸ್ಟೇಟ್ ನೋ,
ತಪ್ಪಿದು. ಸೊ ಓನ್ಲಿ ಎ ಇಸ್ ರೈಟ್. ಸೊ ಕರ್ನಾಟಕ ಅಲ್ಲ, ಸೆಕೆಂಡ್ ಸ್ಟೇಟ್ ಅಲ್ಲ, ಆಲ್ರೆಡಿ ಕೇರಳ, ಬಿಹಾರ ಎಲ್ಲ ಇದೆ, ಒಡಿಶಾ ಎಲ್ಲ ಇದೆ. ಸೊ ಇಲ್ಲಿ ನೋಡಿ ಕೊಟ್ಟಿದ್ದೀವಿ. ಸ್ವಪ್ನ ಮೋಹನ್ ಕಮಿಟಿ ಫಾರ್ಮ್ ಮಾಡಿದ್ರು, 80 ಮೆಂಬರ್ ಕಮಿಟಿ. ಅದೆಷ್ಟು ರೆಕಮೆಂಡ್ ಮಾಡಿದೆ ಅಂದರೆ 6 menstrual days ಇನ್ ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಆಲ್ಸೋ ಇನ್ ಪಬ್ಲಿಕ್ ಸೆಕ್ಟರ್ ಅಂತ ಕೂಡ ನ್ಯೂಸ್ ಪೇಪರಲ್ಲಿ ಇದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್, ರೈಟ್. ದೆನ್ ನೋಡಿ ಬಿಹಾರ್, ಕೇರಳ, ಒಡಿಶಾ ಆಲ್ರೆಡಿ ತಂದಿದೆ. ಕರ್ನಾಟಕ ಇಸ್ ನಾಟ್ ಓನ್ಲಿ ಸೆಕೆಂಡ್ ಸ್ಟೇಟ್, ಇಟ್ ಆಲ್ರೆಡಿ 3 more states ಹ್ಯಾವ್ ಬ್ರಾಟ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಇದನ್ನು ಕೂಡ ನಮ್ಮದು ಪೊಲಿಟಿ ಆ್ಯಂಡ್ ಗವರ್ನೆನ್ಸಲ್ಲಿ ವಿ ಹ್ಯಾವ್ ಕವರ್ಡ್ ಕರ್ನಾಟಕ ಮ್ಯಾಗ್ಝಿನಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಓವಿ ಟ್ರ್ಯಾಪ್ ಬಾಸ್ಕೆಟ್ ಇದೆ. ಇದು ರೀಸೆಂಟಾಗಿ ನಮ್ಮ ಕರ್ನಾಟಕ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ಓವಿ ಟ್ರ್ಯಾಪ್ನ ಲಾಂಚ್ ಮಾಡಿದ್ರು. ಎಲ್ಲಿ? BBMPಲಿ. ಇದು ಕರೆಕ್ಟ್. ಅಟ್ರಾಕ್ಟ್ ಮಸ್ಕಿಟೋಸ್. ನೀವೇನಿರುತ್ತೆ ಈ ಕೊಳತ್ನಾರೋ ನೀರು ಅಥವಾ ಹಳೆ ನೀರು ಪಾಚಿಗಟ್ಟಿರುತ್ತಲ್ಲ, ಅಲ್ಲೆಲ್ಲ ನಿಮಗೆ ಸೊಳ್ಳೆಗಳು ಬರುತ್ತೆ. ನೀವು ಈ ಓವಿ ಟ್ರ್ಯಾಪ್ ಬಾಕ್ಸನ್ನು ಇಟ್ಟರೆ ಅಲ್ಲೆಲ್ಲ ಸೊಳ್ಳೆ ಬಂದು ಅದರಲ್ಲಿ ಸಾಯುತ್ತೆ. ಸೊ ಎ ಈಸ್ ಕರೆಕ್ಟ್. ಇದು ಪಾಟ್ ಶೇಪ್ಡು ಕರೆಕ್ಟ್. ಫಸ್ಟ್ ಲಾಂಚೆಡ್ ಇನ್ BBMP ಬೆಂಗಳೂರು ಕರೆಕ್ಟ್. ಎಲೆಕ್ಟ್ರಿಸಿಟಿ ನಾಟ್ ರಿಕ್ವೈರ್ಡ್ ಅಪ್ಪ. ಓನ್ಲಿ ಯಾವ ಸ್ಟೇಟ್ಮೆಂಟ್ ರಾಂಗ್ ಅಂದರೆ ಡಿ ಸ್ಟೇಟ್ಮೆಂಟ್ ಇಸ್ ರಾಂಗ್. ಇದನ್ನು ನಾವು ಓವಿ ಟ್ರ್ಯಾಪ್ನ ಯಾವ ಮಂತ್ಲಿ ಮ್ಯಾಗ್ಝಿನಲ್ಲಿ ಕವರ್ ಮಾಡಿದ್ದೀವಿ ನೋಡಿ. ನಾವು ಇದನ್ನು ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಕವರ್ ಮಾಡಿದ್ವಿ ಕರ್ನಾಟಕ ಮ್ಯಾಗ್ಝಿನಲ್ಲಿ ನೋಡಿ. ಓವಿ ಟ್ರ್ಯಾಪ್ ಎಲ್ಲಿ ಲಾಂಚ್ ಮಾಡಿದ್ರು? ಗೋಪಾಲ್ಪುರ ಫಸ್ಟ್ BBMPಲಿ. ನೆಕ್ಸ್ಟು ಓವಿ ಟ್ರ್ಯಾಪ್ಸ್ ಇದೇನಕ್ಕಿದು? ಸೊಳ್ಳೆಗಳಿಂದ, ಸೊ ಸೊಳ್ಳೆಗಳನ್ನ ಸಾಯಿಸಲಿಕ್ಕೆ. ಸೊ ಅವಾಯ್ಡ್ ದ ಸ್ಪ್ರೆಡ್ಡಿಂಗ್ ಆಫ್ ಎಡಿಸ್ EGT ಇಲ್ಲಿದೆಯಲ್ಲ, ಎಡಿಸ್ ಮಸ್ಕಿಟೋಸ್ ಆ್ಯಂಡ್ ಡೆಸ್ಟ್ರಾಯ್ ದೆಮ್. ಸೊ ಸೊಳ್ಳೆಗಳನ್ನ ಡೆಸ್ಟ್ರಾಯ್ ಮಾಡುತ್ತೆ. ಇಟ್ ಈಸ್ ಪಾಟ್ ಶೇಪ್ಡ್ ಅನ್ನೋದು ಕೊಟ್ಟಿದ್ದೀವಿ, ಎಲ್ಲ ಇದೆ. ಸೊ ಇಟ್ಸ್ ಎ ವೆರಿ ಡೈರೆಕ್ಟ್ ಕ್ವಶನ್ ಫ್ರಮ್ ಅವರ್ ಕರೆಂಟ್ ಅಫೇರ್ಸ್ ನೋಟ್ಸ್ ಆ್ಯಂಡ್ ಇಟ್ ಡಸ್ ನಾಟ್ ರಿಕ್ವೈರ್ಡ್ ಎನಿ ಚಾರ್ಜ್. ಅದು ಕೂಡ ನಿಮಗೆ ಇದರಲ್ಲಿದೆ. ಓಕೆ, ಎಲೆಕ್ಟ್ರಿಸಿಟಿ ಏನು ಬೇಕಾಗಿಲ್ಲ ಅದಕ್ಕೆ. ನೆಕ್ಸ್ಟ್ ಇನ್ಕರೆಕ್ಟ್ ಯಾವುದು? ಇದರಲ್ಲಿ ನೇದರ್ 1 nor 2 ಇನ್ಕರೆಕ್ಟ್. ಯಾಕಂದರೆ ಬೋತ್ ಆರ್ ರೈಟ್. ಯಾಕಂದರೆ ಇದು ನಾವು ಕವರ್ ಮಾಡಿದ್ದೀವಿ. ಸೆಕೆಂಡ್ ನೋಡಿ, ತಂಜಾನಿಯಾ ಜಂಜಿಬಾರಲ್ಲಿ IIT ಮದ್ರಾಸ್ ಕ್ಯಾಂಪಸ್ ಓಪನ್ ಮಾಡಿದೆ. ಸೊ ನಿಮಗೆ ಇದು ಡೈರೆಕ್ಟ್ ಕ್ವಶನ್ಸ್ ಕವರ್ ಆಗಿದೆ. ಸೆಕೆಂಡ್, ಫಸ್ಟ್ ಒನ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಅವರ್ ಕರೆಂಟ್ ಅಫೇರ್ಸ್ ಕ್ಲಾಸ್. ಸೊ ಗಿಫ್ಟ್ ಸಿಟಿ, ಗುಜರಾತ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಟೆಕ್ ಸಿಟಿ ಇದೆಯಲ್ಲ, ಅಲ್ಲಿ ಕೂಡ ಡಿಯಾಕಿನ್ಸ್ ಯೂನಿವರ್ಸಿಟಿ ಆಗಿದೆ. ಅದನ್ನು ಕೂಡ ನಾವು ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಅವರ್ ಕರೆಂಟ್ ಅಫೇರ್ಸ್ ಕ್ಲಾಸ್. ನೆಕ್ಸ್ಟ್ ಬಯೋಫ್ಯೂಯಲ್ ಪ್ರೋಗ್ರಾಮಿಗೆ ನೋಡಿ, ಇದನ್ನು ಕೂಡ ನಾವು ತುಂಬ ಕಡೆ ಡಿಸ್ಕಸ್ ಮಾಡಿದ್ವಿ. ನಾನಲ್ಲಿ ಸ್ಲೈಡ್ಸ್ ಹಾಕಿಲ್ಲ, ಬಟ್ ನಮ್ಮೆಲ್ಲ ಮಂತ್ಲಿ ಮ್ಯಾಗ್ಝಿನಲ್ಲಿ ವಿ ಹ್ಯಾವ್ ಕವರ್ಡ್ ಆಲ್ ದೀಸ್ ಸ್ಕೀಮ್ಸ್. ಎಲ್ಲ ಸ್ಕೀಮ್ ಇದೆ. ಇದರಲ್ಲಿ PM ಜನ್ಮನ್ ಬರಲ್ಲ, ಯಾಕೆಂದರೆ PM ಜನ್ಮನ್ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸಿಗೆ ಬರುತ್ತೆ. ಮಿಸ್ಟಿ ಬಂದ್ಬಿಟ್ಟು ಇದು ಮ್ಯಾಂಗ್ರೂವ್ಸ್ ಅಲಯನ್ಸ್ ಬರುತ್ತೆ. ಸೊ D and C ಬರಲ್ಲ. ಸೊ ಆನ್ಸರ್ ಈಸ್ A, B, E. ಸೊ ಓನ್ಲಿ 3 ಬರುತ್ತೆ. ಸೊ 3 ಈಸ್ ಆನ್ಸರ್. ಇದನ್ನು ಕೂಡ ನಾವು ಎಲ್ಲ ಮಂತ್ಲಿ ಮ್ಯಾಗ್ಝಿನಲ್ಲೂ ಒಂದೊಂದು ಕವರ್ ಮಾಡಿದ್ದೀನಿ. ಸೊ ಎಲ್ಲ ಸ್ಕೀಮ್ಸು ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಐ ಹ್ಯಾವ್ ನಾಟ್ ಪ್ರಿಪೇರ್ಡ್ ಸ್ಲೈಡ್ಸ್ ಫಾರ್ ದಿಸ್. ಓಕೆ, ನೆಕ್ಸ್ಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆಯಲ್ಲ, ಇದನ್ನು ನಾವು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದೀವಿ. ಓಕೆ, ಸೊ ಇದನ್ನು ನೀವು ಡಿಸ್ಕಸ್ ಮಾಡ್ಬೋದು, ಇದನ್ನು ಎಲಿಮಿನೇಟ್ ಮಾಡ್ಬೋದು. ಸಾರಿ, A and B ನಮ್ಮ ನೋಟ್ಸಲ್ಲಿ ಡೈರೆಕ್ಟ್ ಇದೆ, C ಇರಲಿಲ್ಲ. ಸೊ C ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಕ್ಲಾಸ್. ಓಕೆ, ಸೊ C is also C is wrong. C is also in UNESCO World Heritage list. So A and B is right answer. ಸೊ ನೋಡಿ ನಾವು ಕೊಟ್ಟಿದ್ದೀವಿ ಇಲ್ಲಿ ಯುನೆಸ್ಕೋ. ಇದನ್ನು ನಿಮಗೆ ಆ್ಯಕ್ಚುಲಿ ಇದರಲ್ಲಿ ಆ್ಯಡ್ ಆಗಿಲ್ಲ. ಇದನ್ನ ವರ್ಲ್ಡ್ ಹೆರಿಟೇಜ್ ಕಮಿಟಿ ನಾವು ಡಿಸ್ಕಸ್ ಮಾಡುವಾಗ ಅಸ್ಸಾಮ್ಸ್ ಮೊಯ್ದಾಮ್ಸನ್ನು ನಾವೇನು ಮಾಡಿದ್ದೀವಿ? ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಹೊಯ್ಸಳ ಸಿಲ್ ಇದೆಯಲ್ಲ, ಇದನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ ನೋಡಿ ಇಲ್ಲಿ. ಸೊ ಇಟ್ ಈಸ್ ವೆರಿ ಡೈರೆಕ್ಟ್ ಕ್ವಶನ್ ಫ್ರಮ್ ಅವರ್ ಕರೆಂಟ್ ಅಫೇರ್ಸ್ ನೋಟ್ಸ್. ನೆಕ್ಸ್ಟ್ ಇದು ಕೂಡ ರಾಸ್ ಈಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್. ನೈಲ್ ಅಂದರೆ ನೆಕ್ಸ್ಟ್ ಶಹೀದ್. ಹ್ಯಾವ್ಲಾಕ್ ಅಂದರೆ ಸ್ವರಾಜು. ಪೋರ್ಟ್ ಬ್ಲೇರ್ ಅಂದರೆ ಶಿವಿಜಮ್. ಇದನ್ನು ನಾವು ಡೈರೆಕ್ಟಾಗಿ ನೈಲ್ ನೋಡಿ, ನೈಲ್ ಐಲ್ಯಾಂಡ್ ಅಂದರೆ ನಾವು ಪ್ರೀವಿಯಸ್ಲಿ ಏನಂತ ಕರಿತಿದ್ದೀವಿ? ಪ್ರೀವಿಯಸ್ಲಿ ನೈಲ್ ಅಂತ ಕರಿತಿದ್ವಿ, ಇವಾಗ ಶಹೀದ್ ಅಂತ ಕರಿತೀವಿ. ಇಲ್ಲಿ ಕವರ್ ಮಾಡಿದ್ದೀವಿ ಮಂತ್ಲಿ ಮ್ಯಾಗ್ಝಿನಲ್ಲಿ. ಇದು ಕೂಡ ಕವರ್ ಆಗಿದೆ. ದೆನ್ ಬಂದ್ಬಿಟ್ಟು ನಮಗೆ ಶ್ರೀ ವಿಜಯಪುರಂ ಅಂತ ರೀಸೆಂಟಾಗಿ ರಿನೇಮ್ ಮಾಡಿದ್ರಲ್ವ ಇಂಡಿಯನ್ ಗೌರ್ಮೆಂಟು, ಅದು ಕೂಡ ಕೊಟ್ಟಿದ್ದೀವಿ. ಯಾವುದು? ಪೋರ್ಟ್ ಬ್ಲೇರ್ ಅಂತ. ಸೊ ನಿಮಗೆ ನೈಲ್ ಮತ್ತು ಪೋರ್ಟ್ ಬ್ಲೇರ್ ಎರಡೇ ಯೂಸ್ ಮಾಡ್ಕೊಂಡು ನಿಮಗೆ ಎಲಿಮಿನೇಟ್ ಮಾಡ್ಬೋದು. ನೈಲ್ ಅಂದರೆ ನಿಮಗೆ ಇದು ಶಹೀದು D ಬರುತ್ತೆ, ಪೋರ್ಟ್ ಅಂದರೆ A ಬರುತ್ತೆ. ಸೊ 2ಗೆ A, ಸಾರಿ 2ಗೆ D, 2ಗೆ D, Aಗೆ A, ಸಾರಿ 4ಗೆ A ಅಲ್ವಾ? ಸೊ ಇದು ಬರುತ್ತೆ ನಿಮಗೆ. ಸೊ ಬಟ್ ಇಲ್ಲ ಇದನ್ನು ಯೂಸ್ ಮಾಡ್ಕೊಂಡು ನೀವು ಅರ್ಧ ಎಲಿಮಿನೇಷನ್ ಮಾಡ್ಬೋದು. ಉಳಿದಿರೋ ನಮ್ಮ ನಾಲೆಡ್ಜ್ ಯೂಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು? ಸೊ D ಅಂತ ಆನ್ಸರ್ ಬರ್ಬೋದು. ಸೊ 1ಗೆ ನಿಮಗೇನು B. ಸೊ ಇದು ನಾವು ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ. ಸೊ ನಮ್ಮ ಸ್ಲೈಡ್ಸಲ್ಲಿ ಮಾತ್ರ 2 ಇದೆ. ಒಂದು ನೈಲ್ ಐಲ್ಯಾಂಡ್ ಕೊಟ್ಟಿದ್ದೀವಿ, ಒಂದು ಪೋರ್ಟ್ ಬ್ಲೇರ್ ಕೊಟ್ಟಿದ್ದೀವಿ ಶಿವಿಜಮ್. ಬಟ್ ಇನ್ನು ಉಳಿದಿರೋ 2 ನಾವು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಮಿಸ್ಲೇನಿಯಸ್ ಸೆಕ್ಷನಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಇಟ್. ಓಕೆ, ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಕೂಡ ಫಸ್ಟ್ 1982 ಯೂಸ್ ಮಾಡಿದ್ರು. ಸೊ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ. ನೆಕ್ಸ್ಟ್ ಡು ನಾಟ್ ರಿಕ್ವೈರ್ ಪವರ್ ಸಪ್ಲೈ, ಅದು ಕರೆಕ್ಟು.
ನೋಡಿ ಸೈಮಲ್ಟೇನಿಯಸ್ ಎಲೆಕ್ಷನಲ್ಲಿ ಯೂಸ್ ಮಾಡ್ಬೋದು, ನಾವು ಮಾಡೋಂಗಿಲ್ಲ ಅಂತೇನಿಲ್ಲ. ಸೊ ಇದು ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ಡಿಸ್ಕಸ್ ಮಾಡುವಾಗ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇದು ತಪ್ಪು. ವಿ ವಿ ಪ್ಯಾಟ್ ಇಂಟ್ರೊಡ್ಯೂಸ್ಡ್ ಬೈ ದ ಇದಂತಿದೆ. ಸೊ ಆನ್ಸರ್ ಈಸ್ ಎ ಆ್ಯಂಡ್ ಬಿ. ಓಕೆ, ಸೊ ಎ ಆ್ಯಂಡ್ ಬಿ ಈಸ್ ದ ಆನ್ಸರ್. ಸೊ ಕ್ವಶನ್ ಬಂದುಬಿಟ್ಟು ಇನ್ಕರೆಕ್ಟ್ ಆರ್ ಕರೆಕ್ಟ್ ಅಂತ ಕೇಳಿದೆ, ಕರೆಕ್ಟ್ ಅಂತ ಕೇಳಿದರೆ. ಸೊ ಎ ಆ್ಯಂಡ್ ಬಿ ಆರ್ ದ ಕರೆಕ್ಟ್. ಓಕೆ, ಎ ಆ್ಯಂಡ್ ಬಿ ಇಸ್ ಕರೆಕ್ಟ್. ದಿಸ್ ಈಸ್ ಆಲ್ಸೋ ರಾಂಗ್, ಡಿ ಈಸ್ ಆಲ್ಸೋ ರಾಂಗ್. ಈ ನಾವು ನಮ್ಮ ಸೆಕ್ಷನಲ್ಲಿ ನೋಡಿ ಪೊಲಿಟಿ ಆ್ಯಂಡ್ ಗವರ್ನೆನ್ಸಲ್ಲಿ ವಿ ಹ್ಯಾವ್ ಕವರ್ಡ್ EVM ಫಸ್ಟ್ ಯೂಸ್ಡ್ ಇನ್ 1982 ಕವರ್ ಮಾಡಿದ್ದೀವಿ. ಈಗ ಬ್ಯಾಟ್ರಿ ಬೇಡ ಅಂತ ನೋಡಿ. ವಿ ವಿ ಪ್ಯಾಟ್ ಇಸ್ ಇಂಡಿಪೆಂಡೆಂಟ್ ವೆರಿಫಿಕೇಷನ್ ಸಿಸ್ಟಮ್, ಇದಕ್ಕೂ ಬ್ಯಾಟ್ರಿ ಬೇಡ ಅಂತ. ಸೊ ಡೈರೆಕ್ಟ್ಲಿ ವಿ ಹ್ಯಾವ್ ಗಿವನ್ ದಟ್. ಓಕೆ, ಅದನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಆನ್ಸರ್ ಈಸಿಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗೋಲನ್ ಹೈಟ್ಸ್ ನಾವು ಕವರ್ ಮಾಡಿದ್ದೀವಿ, ಇದು ತಪ್ಪು. ಸೊ ಅದು ಬಿಟ್ವೀನ್ ಇಸ್ರೇಲ್ ಆ್ಯಂಡ್ ಸಿರಿಯಾ. ಓಕೆ, ಇದು ತಪ್ಪು. ನೆಕ್ಸ್ಟು ನಗೋರ್ನೋ ಕರಾಬಾಖ್ ಕೂಡ ನಾವು ಮಾಡಿದ್ದೀವಿ, ಇದು ಅರ್ಮೇನಿಯಾ ಆ್ಯಂಡ್ ಅಜರ್ಬೈಜಾನ್, ಮತ್ತು ಇದು ಕೂಡ ತಪ್ಪು. ಸೊ ನಾವು ನೋಟ್ಸಲ್ಲಿ ಇವೆರಡು ಡೈರೆಕ್ಟಾಗಿ ಕವರ್ ಮಾಡಿದ್ವಿ. ಸೊ ನಿಮಗೆ 2 ಸ್ಟೇಟ್ಮೆಂಟ್ಸ್ ಅಂತೂ ತಪ್ಪು ಅಂತ ಗೊತ್ತಾಯಿತು. ಸೊ ಓನ್ಲಿ 1 ಸ್ಟೇಟ್ಮೆಂಟ್ ಇಸ್ ರಾಂಗ್ ಆಗೋಕ್ಕಾಗಲ್ಲ. ನೀವು ಯೂಶ್ವಲಿ ನಿಮ್ಮ ಜನರಲ್ ನಾಲೆಡ್ಜ್ ಯೂಸ್ ಮಾಡಿಕೊಂಡು ಇದ್ರ ಕೂಡ ತಪ್ಪು ಅಂತ ಹೇಳ್ಬೋದು. ಸೊ ಆನ್ಸರ್ ಇಸ್ ನನ್ ಆಫ್ ದಿ ಎಬೋ. ನಾವು ಇದನ್ನು ಡೈರೆಕ್ಟಾಗಿ ಕವರ್ ಮಾಡಿದ್ದೀವಿ ನಮ್ಮ ನೋಟ್ಸಲ್ಲಿ. ಯು ಕ್ಯಾನ್ ಸಿ ಹಿಯರ್, ಸಿ ಇಲ್ಲಿ ನೋಡಿ ಬ್ಲೂ ಲೈನ್ ಅಂತ ಎಕ್ಸ್ಪ್ಲೇನ್ ಮಾಡುವಾಗ ಇಲ್ಲಿ ನಿಮಗೆ ಗೋಲನ್ ಹೈಟ್ಸು ಬಿಟ್ವೀನ್ ಇಸ್ರೇಲ್ ಆ್ಯಂಡ್ ಸಿರಿಯಾ ಅಂತಿದೆ. ಓಕೆ, ಸೊ ಅದು ನೀವು ನೋಡ್ಕೋಬೋದು ಇಲ್ಲಿ. ಸೊ ಇಸ್ರೇಲ್ ಆ್ಯಂಡ್ ಗೋಲನ್ ಹೈಟ್ಸ್, ಇಸ್ರೇಲ್ ಆ್ಯಂಡ್ ಸಿರಿಯಾ. ನೆಕ್ಸ್ಟು ನಗೋರ್ನೋ ಕರಾಬಾಖ್ ಕೂಡ ನಾವು ಡಿಸ್ಕಸ್ ಮಾಡುವಾಗ ವಿ ಹ್ಯಾವ್ ಡೈರೆಕ್ಟ್ಲಿ ಗಿವನ್ ಇನ್ ಅವರ್ ಕ್ವಶನ್. ಸಿ ಇಲ್ಲಿ ಅರ್ಮೇನಿಯಾ ಆ್ಯಂಡ್ ಅಜರ್ಬೈಜಾನ್, ಸಿ ಇಲ್ಲಿದೆ ನೋಡಿ, ಅಜರ್ಬೈಜಾನ್ ಆ್ಯಂಡ್ ಅರ್ಮೇನಿಯಾ. ಸಿ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಈ ಟೆಸ್ಟ್ ಸೀರೀಸಲ್ಲಿ, ನಮ್ಮದು ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸಲ್ಲಿ ಯು ಹ್ಯಾವ್ ಡೈರೆಕ್ಟ್ಲಿ ಫ್ರಮ್ ದಿಸ್ ಕ್ವಶನ್ ನಗೋರ್ನೋ ಕರಾಬಾಖ್ ರೀಜನ್ ಇಸ್ ಅನ್ ಇಶ್ಯೂ ಬಿಟ್ವೀನ್ ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್ ಅಂದರೆ ಇಟ್ಸ್ ಬಿಟ್ವೀನ್ ಅರ್ಮೇನಿಯಾ ಆ್ಯಂಡ್ ಅಜರ್ಬೈಜಾನ್. ಸೊ ನೀವು ಅಲ್ಲಿ 2 ಆಪ್ಷನ್ನ ಈಸಿಯಾಗಿ ಯು ಕ್ಯಾನ್ ಹೆಲ್ಮೆಟ್. ನೆಕ್ಸ್ಟ್ ಲ್ಯಾಂಡ್ ಬಾರ್ಡರ್ ಇರಾನ್ ಜೊತೆ ಯಾವ್ದು ಮಾಡುತ್ತೆ ಅಂದರೆ ಟರ್ಕ್ಮೆನಿಸ್ತಾನ್, ಟರ್ಕಿ, ಸಿರಿಯಾ, ಲೆಬನಾನ್ ಇಲ್ಲ, ಅಫ್ಘಾನಿಸ್ತಾನ್ ಮಾಡುತ್ತೆ, ಇಸ್ರೇಲ್ ಇಲ್ಲ. ಸೊ ಅಜರ್ಬೈಜಾನ್ ಮಾಡುತ್ತೆ. ಸೊ ಅಜರ್ಬೈಜಾನ್ ಇಲ್ಲ ಅನಿಸುತ್ತೆ. ಒಂದು ಸೆಕೆಂಡ್ ನಾವು ಮ್ಯಾಪ್ ನೋಡೋಣ. ಸೊ ಮ್ಯಾಪಲ್ಲಿ ಏನಿದೆ, ಸೊ ನಿಮಗೆ ಅಜರ್ಬೈಜಾನ್ ಕೂಡ ಇದೆ. ಸೊ ಅಜರ್ಬೈಜಾನ್ ಇಸ್ ಆಲ್ಸೋ ಇದು. ಸೊ ನಿಮಗೆ ಆನ್ಸರ್ ಬಂದುಬಿಟ್ಟು ಸೊ ಇಸ್ರೇಲ್ ಬರಲ್ಲ, ನೆಕ್ಸ್ಟು ಲೆಬನಾನ್ ಕೂಡ ಬರಲ್ಲ, ಸಿರಿಯಾ ಕೂಡ ಬರಲ್ಲ. ಓಕೆ, ಎ ಬಿ ಇ ಜಿ. ಓಕೆ, ಸೊ ಓನ್ಲಿ 4. ಸೊ ಇದು ನಮ್ಮದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ನಾವು ಕವರ್ ಮಾಡಿದ್ದೀವಿ ನೋಡಿ. ಇರಾನ್ ಇಲ್ಲಿದೆ. ಸೊ ಅಫ್ಘಾನಿಸ್ತಾನ, ಇದು ಟರ್ಕ್ಮೆನಿಸ್ತಾನ, ಇಲ್ಲಿ ನಿಮಗೆ ಟರ್ಕಿ ಬರುತ್ತೆ, ಇಲ್ಲಿ ಅರ್ಮೇನಿಯಾ ಬರುತ್ತೆ, ಇಲ್ಲಿ ಅಜರ್ಬೈಜಾನ್ ಬರುತ್ತೆ, ಸೊ ಇಲ್ಲಿ ಇರಾಕ್ ಬರುತ್ತೆ. ಸೊ ಇಟ್ಸ್ ಅ ಡೈರೆಕ್ಟ್ ಕ್ವಶನ್ ಫ್ರಮ್ ಅವರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ನೋಟ್ಸ್. ನೆಕ್ಸ್ಟ್ ಬಂದುಬಿಟ್ಟು ರಿಪೋರ್ಟ್. ಇದರಲ್ಲಿ ಲಾಸ್ಟ್ ರಿಪೋರ್ಟ್ ವಿ ಹ್ಯಾವ್ ಕವರ್ಡ್ ಇಟ್ ಇನ್ ಎನ್ವಿರಾನ್ಮೆಂಟಲ್ ಸೆಕ್ಷನ್. ಇದನ್ನು ಯೂಸ್ ಮಾಡಿಕೊಂಡು ನೀವು ಸಿ ಕರೆಕ್ಟ್ ಆದಮೇಲೆ ಎ ಬಿ ಇನ್ನು ಎಲಿಮಿನೇಟ್ ಮಾಡ್ಬೋದು. ಬಿ ಆ್ಯಂಡ್ ಸಿ ನಿಮಗೆ ಡೌಟ್ ಬರುತ್ತೆ. ಸೊ ಬಿ ಈಸ್ ಆಲ್ಸೋ ರೈಟ್. ಸೊ ಬಿ ಆ್ಯಂಡ್ ಸಿ ಇಸ್ ದ ಆನ್ಸರ್. ಬಟ್ ನಾವು ಇದನ್ನು ಡೈರೆಕ್ಟ್ ಕವರ್ ಮಾಡಿದ್ದೀವಿ. ಸೊ ನಾವು ಇದನ್ನು ಪಾರ್ಷಿಯಲಿ ಕವರ್ ಮಾಡಿರೋದ್ರಿಂದ ನಿಮಗೆ 50% ಆನ್ಸರ್ ಸಿಕ್ಕಿದೆ. ಇನ್ನೆರಡರಲ್ಲಿ ಅಷ್ಟೇ ನೀವು ಚೂಸ್ ಮಾಡಬೇಕು. ಸೊ ಯು ಆರ್ ವೆರಿ ಕ್ಲೋಸ್ ಟು ದ ಆನ್ಸರ್. ಅಂದರೆ ನಾವು ಏನೇನು ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಕವರ್ ಮಾಡಿದ್ದೀವಲ್ಲ ಅದೆಲ್ಲ ಯೂಸ್ಫುಲ್ ಆಗಿದೆ ಅಂತ ಐ ಆಮ್ ಟ್ರೈಂಗ್ ಟು ಕನ್ವೆ. ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದೀವಿ ನಮ್ಮ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ವರ್ಲ್ಡ್ ವೈಡ್ ಫಂಡ್ಸ್ ನೇಚರ್ ಇದೆಯಲ್ಲ, ಅದು ಬೈಯೇನಿಯಲ್ 2 ವರ್ಷಕ್ಕೊಂದ್ಸಲ ರಿಲೀಸ್ ಮಾಡುತ್ತೆ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ನ. ಇದನ್ನು ಕೂಡ ಕೊಟ್ಟಿದ್ದೀವಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎನರ್ಜಿ ಎಫಿಷಿಯನ್ಸಿ. ನೋಡಿ ಇದು ನಮ್ಮದು ಫಸ್ಟ್ ಒಂದು ತಪ್ಪು, ಇದು ಸರಿ, ಕರೆಕ್ಟಾ? ಸೊ ಎ ಬಿ ಆ್ಯಂಡ್ ಸಿ ಈಸ್ ಕರೆಕ್ಟ್ ಅಲ್ವಾ? ಕ್ವಶನ್ ಬಂದುಬಿಟ್ಟು ಕರೆಕ್ಟ್ ಅಂತ ಕೇಳಿದ್ರೆ ಬಿ ಆ್ಯಂಡ್ ಸಿ ಕರೆಕ್ಟ್. ಇದು ನೋಡಿ ನಮ್ಗೆ ಇದರಲ್ಲಿ ಡೈರೆಕ್ಟ್ ಇದೆ ನೋಡಿ. ಇಲ್ಲಿ ಕರ್ನಾಟಕ ಇಸ್ ದ ಹೈಯೆಸ್ಟ್ ನಂಬರ್ ಆಫ್ ಪಬ್ಲಿಕ್ EV ಚಾರ್ಜಿಂಗ್ ಸ್ಟೇಷನ್ ಇನ್ ಇಂಡಿಯಾ ಕೊಟ್ಟಿದ್ದೀವಿ. ನೆಕ್ಸ್ಟ್ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಟು ಇಂಟ್ರೊಡ್ಯೂಸ್ EV ಪಾಲಿಸಿ, ಇದು ಕೂಡ ಕೊಟ್ಟಿದ್ದೀವಿ. ಸೊ ಆಬ್ವಿಯಸ್ಲಿ ದಿಸ್ ಇಸ್ ಎ ವೆರಿ ಡೈರೆಕ್ಟ್ ಕ್ವಶನ್ ಫ್ರಮ್ ಅವರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕರ್ನಾಟಕ ಮ್ಯಾಗ್ಝಿನ್. ಸೊ ದೀಸ್ ಆರ್ ದ ಕ್ವಶನ್ಸ್. ನಾನಿಲ್ಲಿ ಎಲ್ಲ ಕರೆಂಟ್ ಅಫೇರ್ಸ್ ಕ್ವಶನ್ಸು KSL ಕೇಳಿರೋದನ್ನ ನಾನು ಹೇಳ್ತಾ ಇಲ್ಲ. ಓನ್ಲಿ ಕ್ವಶನ್ಸ್ ವಿಚ್ ಆರ್ ರಿಫ್ಲೆಕ್ಟೆಡ್ ಫ್ರಮ್ ಕ್ರೆಡೆನ್ಸ್ ಐಎಸ್ ಕರೆಂಟ್ ಅಫೇರ್ಸ್ ನೋಟ್ಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಕ್ಲಾಸ್. ಸೊ ನೋಡಿ ಹೌ ವಿ ಹ್ಯಾವ್ ಕ್ಲೋಸ್ಲಿ ಅರೈವ್ಡ್. ಅಂದರೆ ನೀವು ನಮ್ಮಲ್ಲಿ ಕ್ಲಾಸ್ ಅಥವಾ ಕರೆಂಟ್ ಅಫೇರ್ಸ್ ನೋಟ್ಸ್ ತೊಗೊಂಡಿದ್ರೆ, ಟೆಸ್ಟ್ ಸೀರೀಸ್ ತೊಗೊಂಡಿದ್ರೆ, ಯು ವುಡ್ ಹ್ಯಾವ್ ಡನ್ ವೆರಿ ವೆಲ್ ಎಕ್ಸೆಪ್ಷನಲಿ. ಸೊ ಯಾಕೆ ಅಂದರೆ ನಾವು ವಿ ಆರ್ ನೀಡ್ ಬೇಸ್ಡ್ ಸ್ಟೂಡೆಂಟ್ಸ್ ಹೇಗೆ, ಸೊ ಅವ್ರನ್ನ ಹೇಗೆ ಹೌ ಟು ವಿ ಮೇಕ್ ದೆಮ್ ಟು ಕ್ಲಿಯರ್ ಎಕ್ಸಾಮ್ ಅನ್ನೋ ಥರ. ಓಕೆ, ಸೊ ಅದೇ ನಿಟ್ಟಿನಲ್ಲಿ ಇವಾಗ ಮೈನ್ಸ್ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಮಾಡ್ತಿದ್ವಿ. ನೆಕ್ಸ್ಟ್ ನಿಮಗೆ ನಮ್ಮ ಎಕನಾಮಿಕ್ ಸರ್ವೆ ಬಜೆಟಿಂದ ಯಾವ ಕ್ವಶನ್ಸ್ ರಿಫ್ಲೆಕ್ಟ್ ಆಗಿದೆ ಮತ್ತು ಪೇಪರ್ 1 ಪೇಪರ್ 2 ಕಟ್ ಆಫಿಗೆ ವಿ ವಿಲ್ ರಿಲೀಸ್ ಇಟ್ ಸೂನ್. ಓಕೆ, ಸೊ ಇವಾಗ ಮೈನ್ಸ್ ಪ್ರಿಪ್ರೇಷನ್ ಯು ಕ್ಯಾನ್ ಸ್ಟಾರ್ಟ್ ಆ್ಯಂಡ್ ಯು ಕ್ಯಾನ್ ಜಾಯಿನ್ ಕ್ರೆಡೆನ್ಸ್ IAS. ಓಕೆ, ಸೊ ನೀವು
ಇಲ್ಲೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೌ ಮಚ್ ವಿ ಆರ್ ವೆರಿ ಅಕ್ಯುರೇಟ್ ಇನ್ ದಿಸ್ KS ಅಂತ. ಸೊ we are not simply giving the materials at test series, we are analyzing each and everything. ಪ್ರೀವಿಯಸ್ ಹೇಗೆ ಕೇಳಿದ್ರು FDA STA PSI ಆಗಿರ್ಬೋದು PDO ಆಗಿರ್ಬೋದು ಹೇಗೆ ಕೇಳಿದ್ದಾರೆ, ಹೇಗೆ ನೆಕ್ಸ್ಟ್ ಎವಾಲ್ವ್ ಆಗುತ್ತೆ, ನಾಟ್ ಓನ್ಲಿ ಪ್ರೀವಿಯಸ್ಲಿ ಹೇಗೆ ಕೇಳಿದ್ದಾರೆ, ನೆಕ್ಸ್ಟ್ ಹೇಗೆ ಅನ್ಪ್ರೆಡಿಕ್ಟಬಲ್ ಕ್ವಶನ್ಸ್ ಬರ್ಬೋದು ಅನ್ನೋದು ಕೂಡ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಬಿಕಾಸ್ ಆಫ್ ಲಾಟ್ ಆಫ್ ಅವರ್ ಸ್ಟೂಡೆಂಟ್ಸ್ ಫ್ರಮ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ರಲ್ಲ, ಅವರು ಮತ್ತು ನಮ್ಮ ಮ್ಯಾಗ್ಝಿನ್ ರೆಫರ್ ಮಾಡಿದ್ರು. ದೇ ಹ್ಯಾವ್ ರಿಕ್ವೆಸ್ಟೆಡ್ ಅಸ್ ಟು ಮೇಕ್ ಎ ವಿಡಿಯೋ ಆನ್ ದಿಸ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಥ್ಯಾಂಕ್ಡ್ ಅಸ್ ಫಾರ್ ದಿಸ್ ಸೊ ಪುಷ್ ಫಾರ್ ದ ಸ್ಟೂಡೆಂಟ್ಸ್. ಓಕೆ, ಸೊ ಅದಕ್ಕೋಸ್ಕರ ನಾವು ಇದನ್ನು ವಿಡಿಯೋ ಮಾಡಿದ್ದು. ಸೊ ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಆಫ್ ಕೀ ಆನ್ಸರ್ಸ್ ಆ್ಯಂಡ್ ಅದರ್ ಕ್ವಶನ್ಸ್ ವಿಚ್ ಆರ್ ರಿಫ್ಲೆಕ್ಟೆಡ್ ಇನ್ KS ಫ್ರಮ್ ಅವರ್ ಇನ್ಸ್ಟಿಟ್ಯೂಟ್ ಟೆಸ್ಟ್ ಸೀರೀಸ್ ಆ್ಯಂಡ್ notes. Okay, so thank you very much.